ವೇದವಾಕ್ಯವನೆಲ್ಲ ಬೋಧದಿಂದ ಕನ್ನಡನೆ ಬೋಧಿಸುವ ಜನರ ವೇದಾಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧರುಡರಿಗೆ ನಂದನಪ್ಪೆ ಸಿದ್ಧರುಡರಿಗೆ ನಂದನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪನೇ ಶಾಸ್ತ್ರವೆಂಬುವ ಗಣಿಗಳು ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 19ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತನು ಅರ್ಜುನನನ್ನ ಕುರಿತು ಪ್ರಕೃತಿಂ ಪುರುಷಂ ಚ ಏವ ವಿದ್ಧಿ ಅನಾದಿ ಉಭೌ ಅಪಿ ವಿಕಾರಂ ಚ ಗುಣಾನ ಚ ಏವ ವಿದ್ಧಿ ಪ್ರಕೃತಿ ಸಂಭಾವನಾ ಅಂತ. ಇಲ್ಲಿ ಕೇಳ್ತಾ ಕೇಳ್ತಾ ಏನು ಬರ್ತಾವಂದ್ರೆ ಶಾಸ್ತ್ರಗಳಲ್ಲಿ ಅನಂತ ಸಂಶಯಗಳು ಬರ್ತಾವ. ಕೇಳ್ತಾ ಕೇಳ್ತಾನೆ ಸಂಶಯ. ಯಾಕಂದ್ರೆ ಕುಣಿತ ಕುಣಿತ ನಾಟ್ಯ, ಕುಣಿತ ಕುಣಿತ ನಾಟ್ಯ, ಹಾಡ್ತಾ ಹಾಡ್ತಾ ರಾಗ, ಕೇಳ್ತಾ ಕೇಳ್ತಾ ಸಂಶಯ.
ಅದರಂತೆ ಯಾರು ಅರ್ಜುನನಿಗೆ ಸಂಶಯ ಬಂದವಿಲ್ಲಿ. ಯಾಕೆ ಕೇಳ್ತಾ ಇದ್ದ ಕಾರಣ ಇಲ್ಲಿ ಏನು ಪ್ರಶ್ನೆ ಅಂದರೆ, ಪ್ರಕೃತಿ ಮತ್ತು ಪುರುಷ ಅಥವಾ ಕ್ಷೇತ್ರಜ್ಞ ಅಂತ ಹೇಳಿದರು. ಎರಡು ಒಂದೇ. ಇದರಲ್ಲಿ ಕ್ಷೇತ್ರ ಅನಾದಿಯೋ ಕ್ಷೇತ್ರಜ್ಞ ಅನಾದಿಯೋ, ಪುರುಷನೋ ಅನಾದಿಯೋ ಪ್ರಕೃತಿ ಅನಾದಿಯೋ? ಇದು ಬಹಳ ಜಟಿಲವಾದ ಪ್ರಶ್ನೆ. ಇದನ್ನು ತಿಳಿದುಕೊಳ್ಳಲಿಕ್ಕೆ, ಈ ಸಂಶಯವನ್ನು ನಿವೃತ್ತಿ ಮಾಡಲಿಕ್ಕೆ ಮಾಡಿ 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 ಕೆಟ್ಟರಯ್ಯ ಮನವಿಲ್ಲದೆ ಅಂತ ಹೇಳಿದಂಗೆ ಈ ಪ್ರಶ್ನೆಗೆ ಅಷ್ಟು ಸುಲಭವಾದ ನಿಶ್ಚಯವಾಗಿರ್ತಕ್ಕಂಥ ಉತ್ತರ ಇವತ್ತಿಗೂ ಸಿಕ್ಕಿಲ್ಲ. ಯಾಕಂದ್ರೆ ಇಲ್ಲಿ ಪ್ರಕೃತಿ ಪುರುಷ ಅಂತ ಎರಡು ಇದ್ದಾಗ, ಪುರುಷನು ಅನಾದಿ ಅಂತ ಹೇಳ್ತಾ ಬಂದ ಶಾಸ್ತ್ರ, ಅನಂತ ಅನಾದಿ. ಈ ಪ್ರಕೃತಿ ಏನದ ಶಾಂತ, ಹೌದಿಲ್ಲ? ಅಂದಾಗ ಈ ಪ್ರಕೃತಿಗೆ ಆದಿ ಇಲ್ಲ ಅಂತ ಅರ್ಥ ಆಯ್ತಲ್ಲ, ಮೊದಲು ಇಲ್ಲ ಅಂತ ಅರ್ಥ ಮಾಡೋದು ಈಗ ಸದ್ಯ. ಆದಿ ಇಲ್ಲ ಅಂದ್ರೆ ಕೂಡ ಅದಕ್ಕೆ ಒಂದಿಲ್ಲ ಒಂದು ದಿನ ಅಂತ್ಯ ಅದ. ಇಷ್ಟೇ ಇದಕ್ಕೆ ಉತ್ತರ. ಕಾರಣ ಬೀಜ ಆದ ಅದು ಎಲ್ಲಿಂದ ಬಂದಿದೆ ಅಂದ್ರೆ, ಎಲ್ಲರೂ ಹೇಳ್ತೀವಿ ವೃಕ್ಷದಿಂದ ಬೀಜ ಬಂದಿದೆ. ವೃಕ್ಷ ಎಲ್ಲಿಂದ ಬಂದಿದೆ? ಬೀಜದಿಂದ ಮತ್ತೆ ವೃಕ್ಷ ಬಂದಿದೆ. ಆ ವೃಕ್ಷದಿಂದ ಮತ್ತೆ ಬೀಜ ಬಂದಿದೆ. ಆ ಬೀಜದಿಂದ ಮತ್ತೆ ವೃಕ್ಷ ಬಂದಿದೆ. ಆದರೆ ಇಲ್ಲಿ ಬೀಜ ಮೊದಲು ಮರ ಮೊದಲು ಅಂದ್ರೆ, ಮರ ಇಲ್ಲದೆ ಬೀಜ ಹುಟ್ಟಕ್ಕೆ ಸಾಧ್ಯ ಇಲ್ಲ, ಬೀಜ ಇಲ್ಲದೆ ಮರ ಸಾಧ್ಯ ಇಲ್ಲ. ಅಂದಾಗ ನಿಶ್ಚಯವಾಗಿ ಮರ ಮೊದಲಂತಿರೋ ಅಥವಾ ಬೀಜ ಮೊದಲಂತಿರೋ? ಹೀಗೆ ವಿಚಾರ ಮಾಡಿದಾಗ ಅರ್ಜುನನಿಗೆ ಭಗವಂತ ಹೇಳ್ತಾನ, ಪ್ರಕೃತಿ ಅನಾದಿ, ಆದರೆ ಅದಕ್ಕೆ ಅಂತ್ಯ ಇದೆ, ಅದಕ್ಕೆ ನಾಶ ಇದೆ. ಹೀಗೆ ಮರ ಮೊದಲು ಬೀಜ ಮೊದಲು ಅಂತ ಕೇಳ್ತಾ ಹೋದಂತೆಲ್ಲ ಪೂರ್ಣ ಎಂದು ಮುಗಿಯೋದಿಲ್ಲ. ಅದು ಮುಗಿತದೇನು ಹೇಳದಾಯ್ತು, ಮುಕ್ತಾಯ ಇಲ್ಲ ಅದಕ್ಕೆ. ಆದರೂ ಅದರಲ್ಲಿ ಬೀಜ ಅನಾದಿ ಅಂತ ಹೇಳಬೇಕು, ಮರ ಆದಿ ಅಂತ ಹೇಳ್ಬೇಕಾಗ್ತದೆ. ಬೀಜ ಅನಾದಿ, ಮರ ಆದಿ ಅಂತಲೇ ಹೇಳಬೇಕಾಗ್ತದೆ. ಹೇಳಿದರೆ ನೀವು ಹೇಳಿದ್ದೆಲ್ಲ ಒಪ್ಪಲೇಬೇಕೇನಂದ್ರೆ, ನಿಮ್ಗೆ ಸಮಯ ಬಂದಾಗ ನೀವು ಏನೇನೋ ಹೇಳ್ಕೊಂತ ಹೋಗ್ತೀರಿ, ಒಪ್ಪರಿ ಅಂತೀರಿ. ನಮ್ಮ ಸಂಶಯ ಹಾಗೆ ಉಳಿತಲ್ಲ. ಹೇಗೆ ಅಂದರೆ, ನೋಡಪ್ಪ, ಬೀಜದಲ್ಲಿ ಮರ ಏನು ಇದೆಯಲ್ಲ, ಆ ಮರ ಒಂದು ಸಲ ಬೀಜದಲ್ಲಿ ತೋರಿತಂದ್ರೆ ಆ ಮರ ಏನಾಗ್ತದ? ಅಂತ್ಯವಾಗುತ್ತದೆ, ನಾಶ ಆಗ್ತದಿಲ್ಲ ಗಿಡ. ಆದರೆ ಆ ಗಿಡದಿಂದ ಉತ್ಪತ್ತಿಯಾದ ಬೀಜವು ಉಳಿಯುತ್ತದೆ. ಉಳಿತಿಲ್ಲೀಗ. ಮತ್ತೆ ಆ ಬೀಜವು ಕೂಡ ಯಾವಾಗ ನಷ್ಟ ಆಗ್ತದ ಅಂತ್ಯ ಅಂದ್ರೆ, ಆ ಬೀಜ ಹುರಿದಾಗ ಮಾತ್ರ. ಬೀಜ ಹುರಿದಾಗ ಮುಕ್ತಾಯ ಆಯ್ತು, ಪೂರ್ಣ ಆಯ್ತು ನೋಡು. ಅದರಂತೆ ಇಲ್ಲಿ ಬೀಜದ ಆದಿಯು ನಮಗೆ ತಿಳಿಯದಿದ್ದರೂ ಅಂತ್ಯವು ಮಾತ್ರ ನಮ್ಮ ಕೈಯಲ್ಲಿದೆ.
ಆ ಬೀಜ ಯಾವಾಗ ಹುಟ್ಟಿತು ಅಂತ ಹೇಳಕ್ಕೆ ನಮ್ಮ ಕೈಯಲ್ಲಿ ಇಲ್ಲದಿದ್ದರೂ ಕೂಡ ಅಂತ್ಯ ಮಾಡುವಂಥದ್ದು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಹುರಿಯೋದು ನಮ್ಮ ಕೈಗಾದಿಲ್ಲ. ಅದನ್ನು ತಿಳ್ಕೊಂಡ್ರು ಅವರು. ಅದನ್ನು ತಿಳ್ಕೊಂಬೊದಲು ಇದು ಪ್ರಕೃತಿಯು ಅನಾದಿ ಎಂಬ ವಿಮರ್ಶೆ, ಇನ್ನು ಪುರುಷನು ಅನಾದಿಯೇ, ಪುರುಷನಾದ ಜೀವನಿಗೆ ಆದಿ ಇರುವುದೆಂದರೆ ಕೃತನಾಶ, ಅಕೃತ, ಅಭಾಗ್ಯಂ ಎಂಬ ದೋಷಗಳು ಬರುತ್ತವೆ ಅಂತ ದೋಷ ಹೇಳ್ತಾರೆ. ಇಲ್ಲಿ ಜೀವನದಲ್ಲಿ ತೋರುವ ಧರ್ಮ ಅಧರ್ಮ ಸಂಸ್ಕಾರಗಳಿಗೆ ಕಾರಣವೇ ದೊರಕುವುದಿಲ್ಲ. ಸಂಸ್ಕಾರಕ್ಕೆ ಏನು ಕಾರಣಪ್ಪ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಶರೀರವಿದೆ. ಅದು ಹೇಗೆ ಬಂತು ಎಂದು ಕೇಳಿದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಅನುಸಾರವಾಗಿ ಈ ಒಂದು ವರ್ತಮಾನ ಕಾಲದಲ್ಲಿ ಒಂದೊಂದು ಜೀವಿಗೆ ಒಂದೊಂದು ಪ್ರಕಾರದ ಒಂದೊಂದು ರೀತಿಯ ಶರೀರ ಬಂದವ ಅಂತ ಹೇಳ್ತೀವಿಲ್ಲ ನಾವು. ಅಂದರೆ ಕರ್ಮನೇ ಕಾರಣ ಆಯ್ತಲ್ಲ. ಈಗ ಬೀಜವೇ ವೃಕ್ಷಕ್ಕೆ ಕಾರಣವಾದಂತೆ ಕರ್ಮವೇ ಉತ್ಪತ್ತಿಗೆ ಕಾರಣ ಅಂತ ನಿಶ್ಚಯ ಆಯ್ತು ಈಗ, ಹೌದಿಲ್ಲ? ಆದರೂ ಅದು ಹೇಗೆ ಬಂತು ಎಂದು ಕೇಳಿದರೆ ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯ ಪಾಪ ಕರ್ಮಗಳ ಅನುಸಾರವಾಗಿ ಎಂದು ಉತ್ತರ ಬರ್ತದೆ. ಇಷ್ಟೇ ಅದಕ್ಕೆ ಉತ್ತರ. ಪೂರ್ವಜನ್ಮದಲ್ಲಿ ಕರ್ಮ ಮಾಡಬೇಕಾದರೆ, ಪೂರ್ವಜನ್ಮದಲ್ಲಿ ಕರ್ಮ ಮಾಡಬೇಕಾಗಿದ್ರೆ ಪೂರ್ವಜನ್ಮದಲ್ಲಿ ನೀನು ಇದ್ದೆ ಅಂತ ಅರ್ಥ ಮಾಡ್ತಿದ್ದೋ ಇಲ್ಲ ಅಂತ ಅರ್ಥ ಮಾಡ್ತಿದ್ದೋ? ನೀ ಇದ್ದೆ ಅಂತ ಅರ್ಥ ಆಯ್ತಲ್ಲ. ಆ ಕಾರಣ ಆ ಕರ್ಮ ಮಾಡಲು ಶರೀರವು ಇರಲೇಬೇಕು. ಶರೀರ ಇಲ್ಲ ಅಂದ್ರೆ ಕರ್ಮ ಹೆಂಗೆ ಮಾಡ್ತಪ್ಪ? ಶರೀರ ಅಂತ ಅರ್ಥ. ಈ ಪೂರ್ವಜನ್ಮದಲ್ಲಿ ಶರೀರವು ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದ್ರೆ ಅದಕ್ಕಿಂತ ಪೂರ್ವಜನ್ಮದಲ್ಲೇ ಮಾಡಿದ ಕರ್ಮದಿಂದಲೇ ಬಂತು, ಹೌದಿಲ್ರಿ? ಗಿಡ ಈಗ ಇಲ್ಲ, ನಾಶ ಆಗ್ಯದ, ಅದು ಬಿಟ್ಟು ಹೋದಂಥ ಬೀಜದಿಂದ ಮತ್ತೆ ಮರ ಹುಟ್ಟೋದಿಲ್ಲ. ಅಂದ್ರೆ ಆ ಬೀಜವೇ ಕಾರಣ ಅಂತ ಅರ್ಥ ಆಯ್ತು. ಅಂದರೆ ಹಿಂದಿನ ಜನ್ಮದ ಶರೀರವೇ ಕಾರಣ ಅಂತ ಅರ್ಥ ಆಯ್ತು. ಹಾಗೆ ಆ ಜನ್ಮದಲ್ಲಿ ಶರೀರ ಆದಪ್ಪ, ಒಪ್ಪಿಕೊಂಡಿವಿ. ಹೌದು, ಆ ಜನ್ಮದಲ್ಲಿ ಶರೀರ ಇತ್ತು, ಶರೀರದಿಂದ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಜನ್ಮದಲ್ಲಿ ಶರೀರ ಆದಂದ್ರೆ ಆ ಶರೀರದಲ್ಲಿ ನೀನು ಇರಲೇಬೇಕಲ್ಲ. ನೀನು ಇಲ್ಲದೆ ಶರೀರ ಇರ್ತದ, ನೀನು ಇರಲೇಬೇಕಲ್ಲ. ಅದು ಒಂದು. ಈ ರೀತಿ ಹಿಂದಕ್ಕೆ ಹೋದರೆ ಆ ಜನ್ಮದ ಶರೀರ ಈ ಜನ್ಮದ ಕರ್ಮಕ್ಕೆ ಸಾಧನ, ಆ ಜನ್ಮದ ಶರೀರ ಈ ಜನ್ಮಕ್ಕೆ ಕಾರಣ. ಅಂದರೆ ಎಷ್ಟೇ ಶರೀರದಲ್ಲಿ ಕರ್ಮ ನಡೆದರೂ ಕೂಡ ಆ ಶರೀರಗಳಲ್ಲಿ ನೀನು ಇದ್ದಿ ಅಂತ ಅರ್ಥ ಆಯ್ತು. ನೀನು ಇರಲೇಬೇಕು ಅಂದಾಗ ಸದಾಕಾಲ ನಾನು ಇದ್ದೇನೆ ಎಂದು ಸಿದ್ಧವಾಯಿತು. ಸಿದ್ಧಾಂತ ಮಾಡಕೊಂಡ್ರ ಅವರು. ನೀನು ಇಂದ ಇದ್ದೋ ಇಲ್ಲ ನಮ್ಗೆ ಗೊತ್ತಿಲ್ಲಲ್ಲ. ಹಿಂದಿನ ಜನ್ಮದಲ್ಲಿ ಯಾರು ನೋಡ್ಯಾರಪ್ಪ, ಮುಂದಿನ ಜನ್ಮ ಯಾರು ನೋಡ್ಯಾರ, ಈ ಜನ್ಮದಲ್ಲಿ ನಾವು ಇದ್ದೀವಿ ಅಂತ ಅರ್ಥ ಮಾಡ್ತೀವಿ ಅಂತ ನಾವು ತಿಳ್ಕೊಂತೀವಲ್ಲ. ಆ ಸಂಶಯ ಕೂಡ ಕಳೀಲಿಕ್ಕೆ ಭಗವಂತ ಹಿಂದಕ್ಕೋಗಿ ಎಲ್ಲ ಜನ್ಮದಲ್ಲಿ ಶರೀರ ಆದ್ರೆ ಎಲ್ಲ ಜನ್ಮದಲ್ಲಿ ನೀನು ಇದ್ದಿ. ಹಾಗೆ ಕಾರಣ ಶರೀರಗಳು ಮಾತ್ರ ಬದಲಾವಣೆಯಾಗಿವೆ.
ನೀನು ಇದ್ದಿ, ನಿನ್ನಲ್ಲಿ ಬರುವಂಥ ಶರೀರಗಳು ಬದಲಾವಣೆವಾದವು ವಿನ ನೀನು ಬದಲಾವಣೆ ಆಗಲಿಲ್ಲ. ನಿನಗೆ ಬದಲಾವಣೆ ಇಲ್ಲ ಅಂದ್ರೆ ಏನು ಅರ್ಥ ಮಾಡಬೇಕು? ಹಲವು ಜನ್ಮಗಳಲ್ಲಿ ನಿನಗೆ ಶರೀರ ವಿಕಾರಗಳಾಗಿವೆ ವಿನಃ ನೀನು ಅವಿಕಾರಿಯಾಗಿ ಇದ್ದಿ ಅಂತ ಅರ್ಥ ಅಲ್ಲಿ. ಯಾವ ಜನ್ಮದಲ್ಲಿ ಜೀವನಿಗೆ ವಿಕಾರ ಇಲ್ಲ, ಯಾವ ಜನ್ಮದಲ್ಲಿ ಜೀವನಿಗೆ ನಾಶ ಇಲ್ಲ. ಆದರೆ ಶರೀರ ದೃಷ್ಟಿಯಿಂದ ಭಿನ್ನ ಭಿನ್ನ ಶರೀರಗಳು ಬಂದು ಆ ಜೀವನು ಭಿನ್ನ ಭಿನ್ನವಾಗಿ ನಮಗೆ ಕಾಣುತ್ತಾನೆ ವಿನಃ ಶರೀರವನ್ನು ಬಿಟ್ಟು ಶೋಧಿಸಿದಾಗ ನಾನು ಅವಿಕಾರಿಯಾದಂಥ ಜೀವನ ಇದ್ದೇನೆ. ಯಾವ ಜನ್ಮದಲ್ಲಿ ಶರೀರ ನಾಶ ಆದರೂ ಕೂಡ ನಾನು ನಾಶ ಆಗಲಾರ್ದೆ ಇಲ್ಲಿವರೆಗೂ ಬಂದೀನಿ. ಹಿಂದಿನ ಅಷ್ಟೋ ಜನ್ಮಗಳಲ್ಲಿ ನಾನು ಸಾಯಲಾರ್ದವನು ಈ ಶರೀರದಾಗೆ ಹೆಂಗೆ ಸಾಯ್ತಪ್ಪ? ನಾವು ವಿಚಾರ ಮಾಡ್ಬೇಕಲ್ಲ. ಅಷ್ಟು ಜನ್ಮದಲ್ಲಿ ಸತ್ತಿಲ್ಲ ನಾವು. ಆದರೆ ಈ ಒಂದು ಮಾನವ ಶರೀರ ತೊಟ್ಟು ಬಂದಾಗ ನಾವು ಸಾಯ್ತೀವಿ ಅಂತ ನಿನಗೆ ಭ್ರಮೆ ಭ್ರಾಂತಿ ಆಯ್ತಲ್ಲ. ಆ ಭ್ರಮೆ ಭ್ರಾಂತಿ ಯಾಕಾಯ್ತಂತ ಅದು ಸ್ವಲ್ಪ ವಿಚಾರ ಮಾಡಿ ನೋಡು. ಸಾಯೋಗಂದ್ರೆ ನೀನು ಯಾವುದೋ ಜನ್ಮದಲ್ಲಿ ಸತ್ತು ಹೋಗ್ತಿದ್ದಿ. ಇಷ್ಟು ಜನ್ಮ ತನಕ ನಾವು ಬರ್ತಿದ್ದಿಲ್ಲ, ಇಷ್ಟು ಕರ್ಮ ಮಾಡ್ತಿದ್ದಿಲ್ಲ, ಆ ಕರ್ಮದ ಸುಖ ದುಃಖಗಳನ್ನು ನಾವು ಉಣ್ತಿದ್ದಿಲ್ಲ, ಅವತ್ತೇ ಮುಗಿದು ಹೋಗ್ತಿತ್ತು. ಆ ಕಾರಣ ಈ ಕಾರಣದಿಂದ ವಿಚಾರ ಮಾಡಿದರೆ ಬೀಜ ಅನಾದಿ, ಬೀಜ ಅನಾದಿ ವೃಕ್ಷ ಆದಿ ಅಂತ ಅರ್ಥ ಆಯ್ತಿಲ್ರಿ. ಅದರಂತೆ ಜೀವನು ಅನಾದಿ, ದೇಹ ಆದಿ. ಆದಿಯಾದ ದೇಹಕ್ಕೆ ಅಂತ್ಯ ಆದಿಲ್ಲ ನಮಗೆ. ಕೊನೆಗೆ ಒಂದು ದಿವಸ ಮಣ್ಣಲ್ಲಾದರೂ ಹೋಗ್ತದ, ಬೆಂಕಿಯಲ್ಲಾದರೂ ಹೋಗೇ ಬಿಡ್ತದೆ, ಬೂದಿ ಆಗ್ತದೆ, ಅಲ್ಲಿ ಮಣ್ಣು ಆಗ್ತದೆ. ಆ ಮಣ್ಣಾದದ್ದು ಬೇರೆ, ಬೂದಿ ಆದದ್ದು ಬೇರೆ. ಏನಂದ್ರೆ ಸಂಸ್ಕಾರದ ಪದ್ಧತಿಗಳೇ ಬೇರೆ ವಿನಃ ಅದು ಮತ್ತೆ ಬೂದಿ ಆದರೂ ಕೂಡ ಪಂಚಮಹಾಭೂತದಲ್ಲೇ ನಿಲಾಗಬೇಕು, ಮಣ್ಣಿನಲ್ಲಿ ಹೂಡಿದ್ರು ಕೂಡ ಪಂಚಮಹಾಭೂತದಲ್ಲಿ ಲೀನ ಆಗಬೇಕು. ಅದರಿಂದ ಈಗ ಸುಖ ದುಃಖಗಳಿಗೆ ಅನುಭವಿಸಲಿಕ್ಕೆ ಆಧಾರವಾದ ಕಾರಣವು ಇಲ್ಲದೆ ಹೋಗುತ್ತದೆ. ಹಾಗಾಗಿ ಜೀವನು ಹುಟ್ಟುತ್ತಾನೆ ಎಂದರೆ ಇದನ್ನೇ ಅಕೃತ ಅಭಾಗ್ಯಂ ದೋಷವೆನ್ನುತ್ತಾರೆ. ಜೀವ ಹುಟ್ಟಂಗಿಲ್ಲ, ದೇಹ ಹುಟ್ಟುತ್ತದ, ಹುಟ್ಟಿದ ದೇಹಕ್ಕೆ ಅಂತ್ಯ ಅದ. ಆದರೆ ಹುಟ್ಟಿಸುವ ಕರ್ಮ ಬೀಜದಂಗಾದ, ಅದಕ್ಕೆ ಅಂತ್ಯ ಇಲ್ಲ. ಅದಕ್ಕಾದೇನಂತೆ. ಹಾಗಾಗಿ ಅದನ್ನು ನಾಶ ಮಾಡುವ ಕೈ ನಮ್ಮಲ್ಲ ನೋಡ್ರಿ. ಬೀಜ ಮರಳಿ ಹುಟ್ಟಬಾರದಂದ್ರೆ ಅದು ಹುರಿಬೇಕಂತ ಹೇಳಿದ್ರಲ್ಲ ಮೊದಲು. ದೃಷ್ಟಾಂತ ಭಾಳ ಸರಿಯಾಗಿ ಅರ್ಥ ಆಗ್ಬೇಕು. ಅದು ದೃಷ್ಟಾಂತ ಅರ್ಥ ಆಗ್ತದೆ. ಅದು ನಮ್ಮ ಕೈಯಲ್ಲಿ, ಅದು ಕರ್ಮದ ಕೈಯಲ್ಲಿ, ಅದದು ನಮ್ಮ ಕೈಯಲ್ಲಿ ಅದ. ಹಾಗಾಗಿ ಇಲ್ಲಿ ಕೃತನಾಶ ದೋಷದಿಂದ ನಾವು ಈಗ ಮಾಡಿದ ಪಾಪ ಪುಣ್ಯಗಳು ನಿಷ್ಫಲವೂ ನಿರ್ಮಲವೂ ಆಗುತ್ತವೆ. ಇದನ್ನೇ ಕೃತನಾಶ ದೋಷವೆನ್ನುತ್ತಾರೆ. ಯಾವಾಗ ನಿನಗೆ ಮೋಕ್ಷ ಆಯಿತು ಅಂದಾಗ ಅಲ್ಲಿ ಪಾಪ ಕರ್ಮಗಳು ಇಲ್ಲ, ಪುಣ್ಯದ ಕರ್ಮಗಳು ಇಲ್ಲ. ಏನಾಗ್ಯಾವಂದ್ರೆ ಭಸ್ಮವಾಗ್ಯವ ಅಂದಾಗ ಈ ಪ್ರಕೃತಿ ವಿಕಾರಿ ಪುರುಷನು ನಿರ್ವಿಕಾರಿ, ನಿರಾಕಾರ ಅಂತ, ಆಕಾರ ಇಲ್ಲ. ಚರಾಚರ ಭೂತ ಸೃಷ್ಟಿ
ಭೂತದಿಂದ ಏನು ಹುಟ್ಟಿದ ಶರೀರ, ಯಾಕೆ ಹುಟ್ಟಿದ ಶರೀರ? ಕರ್ಮದಿಂದ ಹುಟ್ಟಿದ ಶರೀರ. ಕರ್ಮಕ್ಕ ಫಲ ಏನಂದ್ರೆ ಮೂರೇ ಮೂರು ಫಲ: ಸುಖ, ದುಃಖ, ಮಿಶ್ರ ಅಂತ. ಈ ಕರ್ಮ ಫಲವನ್ನ ಭೋಗಿಸುವಂಥದ್ದು ಯಾವುದು ಅಂದ್ರೆ ಭೂತ ಸೃಷ್ಟಿಯ ದೇಹಗಳಿಗೆ ವಿನಃ ಆತ್ಮನಿಗಲ್ಲ. ಆ ಕಾರಣದಿಂದ ಈ ಪ್ರಕೃತಿ ವಿಕಾರ, ಸುಖ, ದುಃಖ, ಮೋಹಗಳಾದ ಅಷ್ಟೇ ಅಲ್ಲದೆ ಸತ್ವರಜತಮೋ ಗುಣಗಳು ಇವು ಪ್ರಕೃತಿಯ ಗುಣಗಳು. ನಮ್ಮಲ್ಲಿ ಸತ್ವಗುಣ, ರಜಗುಣ, ತಮಗುಣ ಅಂತ ಹೇಳ್ತೀವಲ್ಲ, ಅವಾದ್ರೆ ಯಾರು? ಪ್ರಕೃತಿಯ ಗುಣಗಳೇ, ಆದರೆ ಆತ್ಮನ ಗುಣಗಳು ಅಲ್ಲವೇ ಅಲ್ಲ ಅಂತ. ಹೀಗೆ ವಿಕಾಲ ಶಬ್ದವು ಪ್ರಕೃತಿಯ ಸ್ಥೂಲ ಭಾಗಕ್ಕೆ ಅನ್ವಯಿಸಿದರೆ, ಗುಣ ಶಬ್ದವು ಪ್ರಕೃತಿಯ ಸೂಕ್ಷ್ಮ ಭಾಗಕ್ಕೆ ಅನ್ವಯಿಸುತ್ತದೆ. ವಿಕಾರ ಶಬ್ದಗಳಾದರೂ ಕೂಡ ಎಲ್ಲಿಂದ ಬಂದವ? ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನುವಂಥ 4 ಭಾಗದಿಂದ ಶಬ್ದ ಬಂದವ. ಶಬ್ದಗಳು ಕೂಡ ಪ್ರಕೃತಿಯ ಗುಣಗಳೇ ವಿನಃ. ಅದಕ್ಕೆ ನಿನಗೇನು ಹೇಳಿದ್ರು? ನಿರ್ವಿಕಾರಿಯಾದ ಶಬ್ದಾತೀತನು ಅಂತ ಕರೆದರು. ಶಬ್ದಕ್ಕೆ ಅತೀತ. ಮೋಕ್ಷವನ್ನ ನಾನು ಪಡಿತೀನಿ ಶಬ್ದದಿಂದ ಅನ್ನುವಂಥದ್ದು, ಮೋಕ್ಷವನ್ನ ನಾನು ಅವನಿಗೆ ಪ್ರಾಪ್ತಿ ಮಾಡ್ತೀನಿ ಅಂತ ಶಬ್ದಗಳು ಕೂಡ ಅವು ಒಂದು ಕಾಲದಲ್ಲಿ ನಿಷಿದ್ಧ ಆಗ್ತಾವ, ಅವು ನಿಂತು ಹೋಗ್ತಾವ. ಹಾಗಾಗಿ ಸ್ಥೂಲ ಭಾಗಕ್ಕೆ ಅನ್ವಯಿಸಿದರೆ ಗುಣಶಬ್ದವು ಪ್ರಕೃತಿಯ ಸೂಕ್ಷ್ಮ ಭಾಗಕ್ಕೆ ಸೂಕ್ಷ್ಮತನೆ ಓದುವವೇ. ಹೀಗೆ ದೃಷ್ಟಾಂತ ಏನು ಕೊಡ್ತಾರಂದ್ರೆ, ಬೀಸುವ ಕಲ್ಲಿನಲ್ಲಿ ಕೆಳಗೆ ತಿರುಗದೆ ಇರುವ ಕಲ್ಲು ಒಂದು, ಮೊದಲು ಹೇಳಿವಿ. ಮೇಲೆ ತಿರುಗುವ ಕಲ್ಲು ಒಂದು, 2 ಬಗೆಯ ಕಲ್ಲುಗಳು. ಮೇಲಿನ ಕಲ್ಲು ಚರ ಅಂದ್ರೆ ತಿರುಗ್ತದ, ಕೆಳಗಿನ ಕಲ್ಲು ಅಚರ ಅಂದ್ರೆ ಸ್ಥಿರವಾಗಿರ್ತದ. ಈ ಎರಡರಿಂದಲೂ ಕೆಲಸ ಆಗ್ತದೆ ನೋಡ್ರಿ. ಒಂದು ಸ್ಥಿರ ಇರಬೇಕು, ಒಂದು ಅಸ್ಥಿರವಾಗಿರಬೇಕು, ಒಂದು ಅಚಲವಾಗಿರಬೇಕು, ಒಂದು ಚಲನತ್ವದಿಂದ ಕೂಡಿರಬೇಕು. ಆವಾಗ ಏನಾಗ್ತದ? ಒಂದು ಕೆಲಸ ಆಗ್ತದ. ಏನಾಗ್ತದ್ರಿ? ಜ್ವಾಳ ಬೇಯಿಸಿದ್ರೆ ಜ್ವಾಳದ ಹಿಟ್ಟು ಆಗ್ತದ, ರೊಟ್ಟಿ ಮಾಡಕ್ಕೆ ಬರ್ತದ. ಗೋಧಿ ಬೇಯಿಸಿದ್ರೆ ಗೋಧಿ ಹಿಟ್ಟು ಆಗ್ತದ, ಚಪಾತಿ ಮಾಡಕ್ಕೆ ಬರ್ತದ. ಹೌದಾ ಇಲ್ಲ? ಎರಡೂ ತಿರುಗಿದ್ರೆ ಏನು ಕೆಲಸ ಇಲ್ಲ. ಎರಡೂ ತಿರುಗಿಲ್ಲ ಅಂದ್ರೆ ಏನು ಕೆಲಸ ಆಗೋದಿಲ್ಲ. ಬರೀ ಕೈ ನೋಯ್ತೇವಿನ, ಕಲ್ಲು ಸವಿತದೇವಿನ, ಇಲ್ಲಿ ವ್ಯವಹಾರಕ್ಕೆ ಏನು ಸಾಧನ ಆಗೋದಿಲ್ಲ. ಅದೇ ರೀತಿ ಸ್ಥಿರವಾದ ಅಚ್ಚು, ಚರವಾದ ಗಾಳಿ ಎರಡು ಇದ್ದರೆ ಬಂಡಿಯು ನಡೆಯುತ್ತದೆ. ಬಂಡಿ ಗಾಲಿ ನೋಡಿರಿ, ಹೌದಲ್ರಿ? ಆ ಗಾಲಿಲಿ ಕುಂಭ ಅಂತ ಇರ್ತದೆ ನಡುವ, ಕುಂಭದಲ್ಲಿ ಅಚ್ಚು ಅಂತಿರ್ತದ, ಅಚ್ಚಿನ ಹೊರಭಾಗದಲ್ಲಿ ಗಾಲಿ ಹಾಕ್ತಾರ. ಆದ್ರೆ ಅಚ್ಚು ಸ್ಥಿರವಾಗಿರ್ತದ, ಗಾಲಿ ತಿರುಗ್ತಿರ್ತ. ಅಚ್ಚು ತಿರುಗ್ತದೇನು? ಅಚ್ಚು ಬಿಟ್ಟು ಗಾಲಿ ಅವೇನು? ಗಾಲಿ ತಿರುಗ್ತದ, ಅಚ್ಚು ತಿರಂಗಿಲ್ಲ. ಆವಾಗ ಬಂಡಿ ಮುಂದೆ ಹೋಗ್ತದಿವಿನ ಎರಡೂ ತಿರುಗಿದ್ರೆ, ಎರಡೂ ತಿರುಗದಿದ್ರೆ ಕಾರ್ಯನ ಆಗೋದಿಲ್ಲ. ಹಾಗಾಗಿ ಈ ರೀತಿ ಪ್ರಪಂಚದ ವ್ಯವಹಾರ ನಡಿಬೇಕಾಗಿದೆ. ಇಲ್ಲಿ ಭಗವಂತ ನಮ್ಮನ್ನು ಯಾಕೆ ಕಳಿಸನಂದ್ರೆ, ಈ ಪ್ರಪಂಚದಲ್ಲಿ ಒಂದು ವ್ಯವಹಾರ ಅಂತ, ವ್ಯಾಪಾರ. ವ್ಯಾಪಾರಕ್ಕಾಗಿ ಬಂದೇನಾ ಇಷ್ಟು ದೂರ ಅಂತ.
ಅಲ್ಲಿ ವ್ಯಾಪಾರ ನಡಿಬೇಕಾಗ್ಯದ. ಎದಕ್ಕಾಗಿ ನಡಿಬೇಕಾಗ್ಯದ ಅಂದರೆ ನೀ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಅನುಸಾರವಾಗಿ ನೀನು ವ್ಯಾಪಾರ ಮಾಡಬೇಕಾಗ್ಯದ. ಈ ವ್ಯಾಪಾರದಿಂದ ಏನು ಫಲ ರೀ ಅಂದರೆ ಸುಖನೇ ಉಣಬೇಕಾಗ್ತದ, ದುಃಖನೇ ಉಣಬೇಕಾಗ್ತದ, ಇಲ್ಲ ಮಿಶ್ರ ರೂಪವೇ ಫಲ ಅಂತ. ಈ ರೀತಿ ವ್ಯವಸ್ಥೆ ಆಗಬೇಕಾಗಿದ್ರೆ ಸ್ಥಿರವಾದ ಪುರುಷನು, ಇಲ್ಲಿ ಪುರುಷ ಸ್ಥಿರವಾಗಿರಬೇಕು, ಪ್ರಕೃತಿಯು ಚರವಾಗಿರಬೇಕು. ಅರ್ಥ ಆಯ್ತಲ್ಲ? ಪ್ರಕೃತಿ ಚರವಾಗಿರಬೇಕು, ಇಲ್ಲಿ ಪುರುಷನು ಸ್ಥಿರವಾಗಿರಬೇಕು. ಕೆಳಗಿಂದು ಕಲ್ಲು ಸ್ಥಿರ ಇರಬೇಕು, ಮೇಲಿನ ಕಲ್ಲು ತಿರುಗ್ತಿರಬೇಕು. ಅಲ್ಲಿ ಹಿಟ್ಟನ್ನು ಆಗ್ತದೆ, ರೊಟ್ಟಿ ಆಗ್ತದೆ, ಚಪಾತಿ ಆಗ್ತದೆ. ಹಾಗಾಗಿ ಈ ಪ್ರಪಂಚ ಒಂದೇ ರೀತಿಯಿಂದ ಇದ್ರೆ ಅದು ಕಾರ್ಯ ಆಗೋದಿಲ್ಲ. ಎರಡರ ಸಂಬಂಧ ಆಗಬೇಕು. ಅಚ್ಚು ಗಾಳಿಯ ಸಂಬಂಧ, ಕೆಳಗಿನ ಕಲ್ಲು ಮೇಲಿನ ಕಲ್ಲು ಸಂಬಂಧ ಆದ ಕಾರ್ಯ ಆಗ್ತದಿಲ್ಲ. ಅದಕ್ಕಾಗಿ ಪ್ರಪಂಚದಲ್ಲಿ ಬ್ರಹ್ಮ ಸತ್ಯ ಅದು ಸ್ಥಿರವಾದ, ಜಗತ್ತು ಮಿಥ್ಯ ಅದ, ಅದು ಅಸ್ಥಿರವಾದ. ಅದಕ್ಕೆ ನೀನು ಸ್ಥಿರವಾಗಿ ಅನಾದಿ ಕಾಲದ ಜೀವ ಸ್ಥಿರವಾಗಿದ್ದಿ. ಅದರಲ್ಲಿ ಅನಂತ ಜೀವಗಳು ಏನವ ಅಸ್ಥಿರವಾಗಿ ಅವು ತಿರುಗ್ತಾ 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 ಹೋಗ್ತವೆ. ಎಷ್ಟು ದೂರ ಹೋಗ್ಯವಂದ್ರೆ ಬಂಡಿ ಕಟ್ಟಿ ಸುಮಾರು ವರ್ಷಗಟ್ಟಲೆ ಹೋದಾಗ ಎಷ್ಟೋ ಹರಿದಾರಿ ದೂರ ಹೋಗ್ತೀವಿ ನಾವು. ಎಷ್ಟೋ 100, 200, 300, 500 ಕಿಲೋಮೀಟ್ರ್ ಹೋಗ್ಬೋದಲ್ಲ ಒಂದು ವರ್ಷದಲ್ಲಿ. ಅದಂತೆ ನಮ್ಮ ಕರ್ಮಾನುಸಾರವಾಗಿ ಜನ್ಮ ಜನ್ಮಾಂತರದಲ್ಲಿ ಎಷ್ಟೋ ದೂರ ಬಂದ್ಬಿಟ್ಟಿವಿ ನಾವು. ಎಷ್ಟೋ ದೂರ ಬಂದು ಇವತ್ತಿನವ್ರೇನಲ್ಲ ನಾವು. ಆದರೆ ಈಗ ಬಂದಂಥ ಶರೀರ ಏನದ ಇದು ವರ್ತಮಾನದ್ದು. ಹಿಂದೆ ಇದೇ ಶರೀರ ಇತ್ತಂತ ಹೇಳೋಕ್ಕಾಗೋದಿಲ್ಲ, ಮತ್ತು ಮುಂದೆ ಇದೇ ಶರೀರ ಬರ್ತದಂತ ಹೇಳೋಕ್ಕಾಗಲ್ಲ. ಶರೀರ ಯಾವುದೇ ಬರಲಿ, ಆದರೆ ನೀನು ಮಾತ್ರ ಎಲ್ಲ ಶರೀರದಲ್ಲಿ ಶರೀರ ಬಂದಂಗೆ ನೀನು ಬಂದವನಲ್ಲ, ಶರೀರ ಹೋದಂತೆ ನೀವು ಹೋದವನಲ್ಲ. ನೀನು ಕೆಳಗಿನ ಕಲ್ಲು ಸ್ಥಿರವಾದಂತೆ ಪ್ರಪಂಚ ತಿರುಗ್ತದಿಲ್ಲ. ಸೂರ್ಯ ಚಂದ್ರನೇ ತಿರುಗ್ತಾರಂದ್ರೆ ಏನು ಅರ್ಥ ಮಾಡ್ತಾರೆ? ತಿರುಗ್ತದಂತ ಅರ್ಥ. ಆದರೆ ಈ ಪ್ರಪಂಚದಲ್ಲಿ ಇರುವಂಥ ಪುರುಷನಲ್ಲ, ಅವನು ಸ್ಥಿರವಾಗ್ಯಾನ. ಪ್ರಪಂಚದಾಗ ಪರಮಾತ್ಮ ಸ್ಥಿರವಾಗ್ಯಾನ, ದೇಹದಲ್ಲಿ ಜೀವಾತ್ಮ ಸ್ಥಿರ ಆಗ್ಯಾನ. ನೋಡ್ರಿ, ನಾವೆಷ್ಟು ಗಡಿಬಿಡಿ ಮಾಡ್ಕೊಂಡಿವಿ ನೋಡಿ. ಶಾಸ್ತ್ರ ಕೇಳಲಾರ್ದ, ಶಾಸ್ತ್ರ ಒಂದು ಕೇಳಲಾರ್ದ ಎಷ್ಟು ಗಡಿಬಿಡಿಯಾಗಿ ಏನೇನೋ ಅಲ್ಲೋಲ ಕಲ್ಲೋಲಾಗಿ ಯಾರೋ ಒಂದು ತಿರುಗಿದ ಕಲ್ಲು, ಅದು ಸ್ವಭಾವ. ಮೇಲೆ ಬೀಸ ಕಲ್ಲು ತಿರುಗಿಸಿದ್ರೆ ತಿರುಗೋದು ಸ್ವಭಾವ. ಪ್ರಪಂಚದ ನಿಯಮ ಅದ, ಜಾತಸ್ಯ ಧ್ರುವಂ ಮರಣಂ ಅಂತ. ಯಾವುದು ಹುಟ್ಟ್ಯದ ಅಂದರೆ ತಿರುಗಿ 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 ಅದು ಒಂದು ದಿವಸ ಸತ್ತು ಹೋಗ್ತದೆ. ಆ ಶಬ್ದವನ್ನು ಕೇಳಿದ ಮೇಲೆ ಬದುಕಿದವನು ಎಷ್ಟೋ ಜನ ಸತ್ತವರುಂಟು. ಸತ್ತಾರನ್ನೋ ಶಬ್ದ ಕೇಳಿ ಅಂದರೆ ಎಷ್ಟು ಭಯ ಅನ್ನಂತ. ಸಾವು ಅನ್ನುವುದು ಸಾಮಾನ್ಯ ಭಯ ಅಲ್ಲ ಅಂತ, ಸಾಮಾನ್ಯ ಅಲ್ಲ ಇದು. ಈ ಭಯದಿಂದ ದೂರ ಹೋಗ್ಬೇಕಾದ್ರೆ ಅದಕ್ಕೆ ಏನು ಬೇಕು ಅಂದರೆ ಒಂದು ಧೈರ್ಯ ಬೇಕಾಗ್ಯದ. ಆ ಕಾರಣದಿಂದ ಇಲ್ಲಿ ಅನಂತ ರೀತಿ ವಿಚಾರ ಮಾಡ್ತಾ ಹೋದಂತೆಲ್ಲ ಈ ವಿಷಯದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ಪರಮ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯ ತಾತ್ಪರ್ಯ ಏನಂದರೆ, ಒಬ್ಬ ಸ್ತ್ರೀ ಪೂರ್ಣ ಗರ್ಭಿಣಿ ಆದ ಅಂದರೆ ನವಮಾಸ ಅಂತ. ಪೂರ್ಣ ಅಂದರೆ ನವಮಾಸ.
ಆವಾಗ ಒಂದು ಹುಲಿಯು ಒಂದು ದಿವಸ ಕುರಿಗಳ ಮೇಲೆ ಬಿತ್ತು. ಒಂದು ಹುಲಿ ಏನು ಮಾಡ್ತು? ಕುರಿಗಳ ಮೇಲೆ ಬಿತ್ತು. ಇಲ್ಲಿ ಸ್ತ್ರೀ ಗರ್ಭಿಣಿ ಅಲ್ಲ, ಹುಲಿ ಗರ್ಭಿಣಿ ಆಗ್ಯಾವ. ಕತೆ ಕೇಳಿರಿ ನೀವು. ಅದನ್ನ ಪೂರ್ಣ ಗರ್ಭಿಣಿ ಆಗಿತ್ತು. ನಡುವೊಂದು ಹಳ್ಳಿತ್ತು. ಹಳ್ಳವನ್ನು ದಾಟಿ ಈ ಕಡೆ ಜಿಗಿಬೇಕನ್ನೋದ್ರೊಳಗಾಗಿ ಅವು ಎರಡು ಮರಿಗಳು ಅಲ್ಲೇ ಹುಟ್ಟಿದವು. ಆವಾಗ ಏನಾಯಿತು ಅಂದರೆ, ಆ ಹೆತ್ತ ಹುಲಿ ಆ ಮಕ್ಕಳಿಗೆ ಅನ್ನ ನೀರನ್ನು ತರೋಕ್ಕೋಸ್ಕರವಾಗಿ ಹೋದಾಗ ಅಲ್ಲೇನಾಯಿತು ಅಂದರೆ, ಒಂದು ದಿನ ಪಕ್ಕದಲ್ಲೇ ಕುರಿಯನ್ನು ಸಾಕಿದಂಥ ಕುರಿಯ ಯಜಮಾನ ಆ ಮರಿಗಳನ್ನು ನೋಡಿದ. ಆ ಮರಿಗಳು ಭಾಳ ಚಂದ ಕಂಡವಲ್ಲ, ಚಿಕ್ಕವ್ರವಾಗ ಭಾಳ ಚಂದ ಕಾಣ್ತಾವ. ನಾಯಿ ಮರಿ ನೋಡ್ರಿ, ಬೆಕ್ಕಿನ ಮರಿ ನೋಡ್ರಿ, ಎಷ್ಟು ಚಂದ ಕಾಣ್ತಾವ ಅಂದರೆ ಅಷ್ಟು ಸೂಕ್ಷ್ಮ ಚಂದ ಕಾಣ್ತಾವ. ದೊಡ್ಡವಾದಂಗೆಲ್ಲ ಗೊತ್ತಾಗ್ತದೆ, ಸಂಸ್ಕಾರ ಬಲ್ತಂಗೆಲ್ಲ ಗೊತ್ತಾಗ್ತದೆ. ಆಗ ಕುರುಬರು ಕೋಲು ಇತ್ಯಾದಿಗಳಿಂದ ಹೊಡೆದು ಅದನ್ನು ಕೊಂದು ಹಾಕಿದರು. ಅದು ಮರಿಯನ್ನು ಹಾಕಿ ಸತ್ತೋಯ್ತಂತ. ಇಲ್ಲಿ ದೃಷ್ಟಾಂತ ಬೇರೆ ಇರ್ತಾರೆ. ಕುರಿ ಮೇಲೆ ಬಿದ್ದದಕ್ಕೆ ಕುರಿ ತಿನ್ನಕ ಬಂದದಂತ ಅವರು ಬಡಿತಾನು ಹೊಡೆದ್ರು. ಅದು ಹುಲಿ ಸತ್ತೋಯ್ತು. ಹಡ್ದ ಎರಡು ಮರಿಗಳು ಅಲ್ಲೇ ಬಿದ್ದು ನೋಡ್ರಿ. ಆ ಹುಲಿ ಮರಿಯನ್ನು ಕುರುಬರು ಕುರಿಗಳ ಜೊತೆಯಲ್ಲಿ ಕುರಿ ಹಾಲಿನಿಂದ ಬೆಳೆಸಿದರು. ಬಾಲ್ಯಕಾಲದಿಂದ ಬಂದ ಅಭ್ಯಾಸದಿಂದಲೂ ಚರ ಸಹವಾಸದಿಂದಲೂ ಅದು ತಾನು ಹುಲಿ ಎಂಬುದನ್ನು ಮರೆತು ತಾನು ಕುರಿ ಎಂದು ತಿಳಿದುಕೊಂಡಿತು. ಕುರಿಗಳ ಅಭ್ಯಾಸ ಏನಾಯ್ತು, ಮಾಡಿ 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 ಅದು ಸಹವಾಸ ಬಲದಿಂದ ನಾನು ಕುರಿಗಳ ಮರಿ ಅಂತ ತಿಳ್ಕೊಂತು. ಅವಕ್ಕಿಂತ ಭಿನ್ನ ಏನಂತ ಕಲ್ಪನೆ ಬರಲಿಲ್ಲ. ಒಂದು ದಿನ ವಿಚಾರ ಬರಲಿಲ್ಲ. ಆದರೆ ದೃಶ್ಯದಲ್ಲಿ ತಾದಾತ್ಮ್ಯವನ್ನು ವಹಿಸಿ ಹುಲಿ ಮರಿ ಕುರಿ ಮರಿ ಆಯಿತು. ಹೌದಿಲ್ಲ? ಸ್ವರೂಪದಲ್ಲಿ ಏನಾದಂದರೆ ಕುರಿಗಳಂತೆ ಕೂಗತೊಡಗಿತು ತಾದಾತ್ಮ. ಅದು ಹೆಂಗೆ ಕೂಗ್ತಾವ, ಅದರ ಅಭ್ಯಾಸ ಹಂಗೆ ಆಯ್ತು. ಈಗ ನೋಡ್ರಿ, ಒಬ್ಬ ಇಂದಿನ ಕಾಡು ಮನುಷ್ಯರು ಅಂತಂದಾಗ ಈಗನೂ ಕೂಡ ಕೆಲವು ದೃಶ್ಯಗಳು ತೋರಿಸ್ತಾರೆ. ಆಗಿನ ಕಾಡಲ್ಲೇ ವಾಸ ಮಾಡಿದಂಥ ಮನುಷ್ಯರು ಮೃಗಗಳ ಧ್ವನಿಯಂತೆ ಅವರು ಧ್ವನಿಯನ್ನ ಮಾಡ್ತಾರೆ. ನಮಗೆ ಬರ್ತವೇನು? ಯಾಕಂದ್ರೆ ಕಾಡಿನಲ್ಲಿ ಅಭ್ಯಾಸ ಮಾಡಿ ಮಾಡಿ ಕಾಡಿನ ಪ್ರಾಣಿಗಳ ಧ್ವನಿಯನ್ನು ಕೇಳಿ ಕೇಳಿ ಮನುಷ್ಯ ಪ್ರಾಣಿಗಳಂತೆ ಧ್ವನಿಯನ್ನು ಮಾಡಿದ ವಿನಃ ಮನುಷ್ಯನಂತೆ ಧ್ವನಿ ಮಾಡಲಿಲ್ಲ. ಅವನು ಮನುಷ್ಯನ ಧ್ವನಿ ಯಾಕೆ ಬರಲಿಲ್ಲ? ಅದಕ್ಕೆ ಮನುಷ್ಯನ ಸಂಘನೇ ಇಲ್ಲ, ಸಹವಾಸ ಇಲ್ಲ. ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದು ಬರ್ತದ? ಅದರಂತೆ ಹುಲಿ ತನ್ನ ಹುಲಿಯ ಸಂಘ ಮಾಡಿದ್ರೆ ಹುಲಿಯ ಧ್ವನಿ ಮಾಡ್ತಿತ್ತು. ಕುರಿಗಳ ಸಹವಾಸ ಮಾಡಿದಕ್ಕೆ ಕುರಿಗಳಂತೆ ಧ್ವನಿ ಮಾಡ್ಲಿಕ್ಕೆ ನೋಡ್ರಿ. ಹಾಗೆ ಇದರಂತೆ ಶುದ್ಧ ಸಚ್ಚಿದಾನಂದ ಪರ ಬ್ರಹ್ಮ ಸ್ವರೂಪನಾಗಿದ್ದರೂ ನಾವೇನಾಗಿವಿ? ಶುದ್ಧ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಾಗಿದ್ದರೂ ಜೀವ ಏನಾದ? ಯಾರಿಗೆ ಹುಟ್ಟೇನೆ? ಬ್ರಹ್ಮಗೆ ಹುಟ್ಟೇನಿಲ್ಲ. ಬ್ರಹ್ಮ ಸ್ವರೂಪ ಅನ್ನಿಲ್ಲ ಜೀವ. ಹುಲಿ ಮರಿ ಹುಲಿ ಸ್ವರೂಪ ಆದನು, ಬೇರೆ ಆದನು, ಹುಲಿ ಸ್ವರೂಪನಾದ. ಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಈ ಪರಮಾತ್ಮ ಜೀವಾತ್ಮ ಪ್ರಕೃತಿಯ ತಾದಾತ್ಮದಿಂದ ಹುರಿಗಳ ತಾದಾತ್ಮದಿಂದ ಕುರಿ ಆಯಿತು. ಈ ಪ್ರಕೃತಿಯ ತಾದಾತ್ಮದಿಂದ ಪ್ರಕೃತಿಯಾಗಿದ್ದಾನೆ. ದೇಹದ ತಾದಾತ್ಮದಿಂದ ಅವನು ದೇಹದಂತೆಯೇ ತಿಳ್ಕೊಂಬಿಟ್ಟ. ಅವನು ಕುರಿಮರಿ ಅಂತ ಹೆಂಗೆ ತಿಳ್ಕೊಂಡ?
ಜೀವ ಇವನು ನಾನು ದೇಹಿ ಅಂತಲೇ ತಿಳ್ಕೊಂಡ. ಹಾಗಾಗಿ ದೇಹದ ಅಭಿಮಾನಿಯಾಗಿ ಜೀವ ಭಾವವನ್ನು ಹೊಂದಿ ಜನನ ಮರಣ ರೂಪ ಸಂಸಾರಕ್ಕೆ ಗುರಿಯಾದ. ಯಾರು ಮಾಡ್ಯಾರ ಇವನು ಗುರಿ? ತಾನೇ ಮಾಡ್ಕೊಂಡಾನ. ಹಾಗಾಗಿ ತನ್ನ ಸ್ವರೂಪವನ್ನು ತಾನು ಗುರುತಿಸಿದರೆ ತಾನು ಸ್ವಯಂ ಪರಮಾತ್ಮನೇ ಆಗಿರುತ್ತಾನೆ. ಆ ಕುರಿ ಮರಿ ಬೆಳೀತು ಅದೇ ಕುರಿಗಳಂತೆ ಧ್ವನಿ ಮಾಡ್ತಿತ್ತು. ಕುರಿಗಳು ಎಲ್ಲಿ ಮೇಯ್ತವ ಅಲ್ಲಿ ಹುಲ್ಲು ತಿಂತಿತ್ತು. ಒಟ್ಟು ಮರಿಗಳು ಏನು ಮಾಡ್ತಾವ ಎಲ್ಲವೂ ಇದು ಮಾಡ್ತಿತ್ತು. ಒಂದು ದಿನ ಏನಾಯ್ತಂದ್ರೆ ನಿಜವಾದ ಒಂದು ಹುಲಿ ಕುರಿಗಳನ್ನು ಒಯ್ಯಬೇಕಂತ ಅದು ಹಿಂಡಿನಲ್ಲಿ ಬಂತು. ಬಂದ ಮೇಲೆ ಕತ್ತಲದಲ್ಲಿ ಕುರಿಗಳಂತೆ ಇದು ಮಲಗಿತ್ತು. ಅದು ಏನು ಮಾಡ್ತಂದ್ರೆ ಅದನ್ನು ಕುರಿ ಅಂತ ತಿಳ್ಕೊಂಡು ಯಾವ ಹುಲಿ ಮರಿ ಇತ್ತಲ್ಲ ಹುಲಿ ಮರಿ ಗಂಟ್ಲನ್ನು ಹಿಡಿದ್ಬಿಡ್ತದೆ. ಅದ್ರಾಗಿತ್ತಲ್ಲ ಅದು ಕುರಿನೇ ಅಂತ ತಿಳ್ಕೊಂಬ ಕುರಿನೇ ಇರ್ಬೋದು ಅಂತ ಕತ್ತಲ ಕಾಣಲಿ ಹಿಡಿದ್ಬಿಡ್ತು. ಅದು ಗರ್ಜನೆ ಹುಲಿ ಗರ್ಜನೆ ಬೇರೆ ಅದಿಲ್ಲ, ಇದು ಮ್ಯಾವನ ಕತ್ ನೋಡ್ರಿ ಕುರಿಗಳಂತ ಧ್ವನಿ ಮಾಡಕತ್ತು. ಆವಾಗ ಸ್ವಲ್ಪ ನೋಡ್ತು ಇದು ಕುರಿ ಮರಿ ಅಲ್ಲ, ಇದು ಹುಲಿ ಮರಿ ಅದ. ಆದರೆ ಈ ಕುರಿಗಳ ಸಂಘ ಹೆಂಗೆ ಮಾಡಿತು ಅಂತ ಅದಕ್ಕೆ ಯೋಚನೆ ಬಂತು. ಹೆಂಗೆ ಹಿಡ್ದನೆ ತಿಳ್ಕೊಬೇಕಂತ ಹೇಳಿ ಸ್ವಲ್ಪ ದೂರ ತಗೊಂಡು ಹೋಯ್ತು. ಹೋದ್ಮೇಲೆ ಹೇಳ್ತು, ನೀನು ಯಾರು ಅಂತ ಕೇಳ್ತು. ನಾನು ಕುರಿಮರಿ ಅಂತದ. ಅಲ್ಲೋ ನೀ ಕುರಿಮರಿ ಅಲ್ಲ, ನೀವು ಹುಲಿ ಮರಿ ಇದ್ದೀಯ ಅಂತ ಅದು ಹೇಳ್ತದ. ಆದರೂ ಕೂಡ ಇದು ಕೇಳಿಲ್ಲ. ನಾನು ಹೆಂಗ ಹುಲಿ ಮರಿ ಆಗ್ಲಿಕ್ಕೆ ಸಾಧ್ಯ ಅದ, ನೀವು ಕುರಿ ಮರಿನೇ ಅಂತ. ಇದಕ್ಕೆ ಭ್ರಾಂತಿ ಆಗಿದಂತ ಗೊತ್ತಾಯ್ತು. ಅದಕ್ಕೆ ಮತ್ತೆ ದೂರ ಕರ್ಕೊಂಡು ಹೋಗಿ ಹೇಳ್ತು, ಇಲ್ಲ ನೀನು ಹುಲಿ ಮರಿನೇ ಇದ್ದಿ, ಕುರಿ ಮರಿ ಅಲ್ಲವೇ ಅಲ್ಲ ಅಂತ ಹೇಳ್ತದ. ಇಂಥ ಪರಿಸ್ಥಿತಿ ಯಾಕೆ ಬಂತು ನಿನಗ ಅಂತ ಅದು ಅಂತದ. ನನಗೆ ಮೋಸ ಮಾಡಕ್ಕೆ ಬಂದಿದ್ದೀನಿ ನೀನು, ನಾ ಕುರಿ ಮರಿನೇ, ನಾ ಎಲ್ಲಿದ್ದೆ ಅಲ್ಲಿ ಹೋಗ್ತೀನಂತ ಇದು ಅಂತ. ಆವಾಗ ಅದೇನು ಮಾಡಿತು, ಹೇಳ್ತು, ಭಾಳ ಸಲ ಹೇಳಿದ್ರು ಕೂಡ ಒಪ್ಪಲಿಲ್ಲ. ಆವಾಗ ಏನು ಮಾಡಿತು, ಬಾ ಇಲ್ಲ ಅಂತ, ಇನ್ನೂ ಸ್ವಲ್ಪ ಕೂಡು, ವಿಚಾರ ಮಾಡು, ಆಮೇಲೆ ನೀನು ನಿಜವಾಗಿ ಕುರಿಮರಿ ಆಗಿದ್ರೆ ಅಲ್ಲಿಗೆ ಹೋಗು, ಹುಲಿ ಮರಿ ಆಗಿದ್ರೆ ಅಲ್ಲಿ ಇರಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅಲ್ಲಿ ಒಂದು ಬಾವಿ ಇತ್ತು, ಬಾವಿಯಲ್ಲಿ ನೀರು ತುಂಬಿದ್ದು. ಆ ಬಾವಿ ದಡಕ್ಕೆ ಈ ಹುಲಿ ವೇಷದ ಕುರಿಮರಿಯನ್ನು ಕರ್ಕೊಂಡು ಹೋಯ್ತು. ಆ ನೀರಲ್ಲಿ ನಿನ್ನ ಮುಖ ನೋಡಂತು. ನೋಡಿತು. ನನ್ನ ಮುಖ ನೋಡಂತು. ನೋಡಿತು. ಮತ್ತೊಮ್ಮೆ ನಿನ್ನ ಮುಖ ನೋಡಂತು. ನೋಡಿತು. ಈಗ ನನ್ನ ಮುಖ ನೋಡಂತ ನೋಡಿತು. ನಿನ್ನ ಮುಖಕ್ಕೆ ನನ್ನ ಮುಖಕ್ಕೆ ಏನಾದ್ರು ವ್ಯತ್ಯಾಸ ಅದೇನು? ಆವಾಗ ಅದಕ್ಕೆ ಸಂಶಯ ಬರ್ತ. ಹೌದಲ್ಲ, ನಿನ್ನ ಮುಖಕ್ಕೆ ನನ್ನ ಮುಖಕ್ಕೆ ಏನು ವ್ಯತ್ಯಾಸನೇ ಇಲ್ಲ. ಹಾಗಾಗಿ ನೀನು ಹೇಳೋ ಮಾತಿನಲ್ಲಿ ಏನೋ ಸತ್ಯ ಕಾಣಿಸ್ತದ, ಆದರೂ ಕೂಡ ನಾನು ನಂಬಲಿಕ್ಕೆ ಸಾಧ್ಯ ಬಿಡ್ತದೆ. ನಾನು ನಂಬಂಗಿಲ್ಲ. ಯಾಕಂದ್ರೆ ನಾನು ಕುರಿಮರಿ. ಆವಾಗ ಒಂದ್ಸಲ ಹೇಳ್ತದು, ಕುರಿಯಲ್ಲೇ ಸಹವಾಸ ಮಾಡಿದ್ದಿ, ಕುರಿಯಲ್ಲೇ ಬೆಳೆದದ್ದಿ. ಅದು ಹೇಳ್ತು, ನಾನು ಹುಲಿನೇ ಆಗಿದ್ರೆ ಹುಲಿ ಇರುವ ಜಾಗದಲ್ಲಿ ಕುರಿಗಳು ಇರಂಗಿಲ್ಲ. ಹೌದಿಲ್ಲ? ನಿನ್ನೆ ಕೇಳ್ತಂತದ್ದು ಇರ್ತಾವೇನೋ ಸಾಧ್ಯ ಇಲ್ಲ. ಮತ್ತು ನಾನು ನಿಜವಾಗಿ ಹುಲಿ ಆಗಿದ್ರೆ ಕುರಿಗಳು ನನ್ನ ಜೊತೆಗೆ ಹೆಂಗಿರ್ತದವು? ಇರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ನೀನು ಸುಳ್ಳು ಹೇಳ್ಬೋದು. ನಾನು ಹೇಳುವ ಪ್ರಶ್ನೆಗೆ ಉತ್ತರ ಹೇಳು. ನಾನೇ ನಿಜವಾಗಿ ಹುಲಿ ಆಗಿದ್ರೆ ಕುರಿಗಳು ಓಡಿ ಹೋಗ್ತದ್ವು, ನನ್ನ ಜೊತೆ ಇರ್ತದಿಲ್ಲ. ಅದಕ್ಕೆ ನಾ ಹುಲಿ ಅಲ್ಲ. ಹೌದಂತ. ಹೌದು,
ಈಗ ಇನ್ನೊಂದು ಹೇಳ್ತೀನಿ ಕೇಳಂತ ಹುಲಿ. ಏನು? ನಾನು ಒಂದು ಸಲ ಗರ್ಜನೆ ಮಾಡ್ತೇನೆ, ಅದರಂತೆ ನೀನು ಗರ್ಜನೆ ಮಾಡಂತ ಕೂಗು ನೀನು. ಅದು ಮೊದಲು ಏನು ಕೂಗ್ತಿತ್ತು? ಕುರಿಮರಿಗಳ ಧ್ವನಿಯಲ್ಲೇ ಕೂಗ್ತಿತ್ತು. ಈಗ ಹುಲಿ ಹೇಳ್ತು, ಸಿಂಹ ಗರ್ಜನೆ ಮಾಡಿತು ನೋಡ್ರಿ. ಒಂದ್ಸಲ ಮಾಡಿತು, ಸ್ವಲ್ಪ ಅವನಿಸ್ತು, ಇನ್ನೊಂದು ಸ್ವಲ್ಪ ಜೋರು ಮಾಡಂತು. 2-3 ಸಲ ಮಾಡೋದ್ರೊಳಗಾಗಿ ಆ ಸಿಂಹದ ಗರ್ಜನೆ ಇದರಲ್ಲಿ ಬಂತು ನೋಡ್ರಿ. ಯಾವಾಗ ಈ ಮರಿ ಈಗ ನೀನು ಸ್ವಲ್ಪ ಮುಂದಕ್ಕೆ ಹೋಗಿ ನೀನು ಕುರಿಗಳ ಸಂಘ ಮಾಡಿದ್ದೆಲ್ಲ, ನನ್ನ ಜೊತೆ ಇರಬಾರ್ದಂದೆಲ್ಲ, ಈಗ ಹೋಗಿ ಒಂದು ಸಲ ಇದೇ ಗರ್ಜನೆ ಮಾಡಿ ನೋಡು. ಅವನಿನ್ನ ಬಿಟ್ಟು ಓಡಲಿಲ್ಲ ಅಂದರೆ ನೀ ಕುರಿ ಮರಿ, ಹೂಡಿದವು ಅಂದರೆ ನೀನು ಹುಲಿ ಮರಿ, ಅವು ಕುರಿ ಮರಿಗಳಂತ ತಿಳ್ಕೊ. ಆವಾಗ ಹೋಯ್ತು, ಗರ್ಜನೆ ಮಾಡಿದ್ ನೋಡ್ರಿ. ತಕ್ಷಣ ಆ ಕುರಿ ಹಿಂಡಿನಲ್ಲಿರುವಂಥ ಎಲ್ಲ ಕುರಿಗಳು ದಿಕ್ಕುಪಾಲಾಗಿ ಓಡಿ ಹೋಗ್ಬಿಟ್ಟು. ಆವಾಗ ಹೇಳ್ತಾ, ಹೌದು, ಇಲ್ಲಿ ಯಾರು ನೀನಂದ್ರೆ ನೀನು ಹುಲಿ, ನಾನು ಹುಲಿ. ನೀನು ಹೆಂಗಿದ್ದಿ, ನಾನು ಹಂಗೀನಿ. ನಾನು ಹಂಗೀನಿ, ನೀನು ಹಂಗಿದ್ದಿ ಅಂತ ಹೇಳಿದಾಗ ಆವಾಗ ಈ ಕುರಿ ಮರಿಗಳ ಸಂಘವನ್ನು ಬಿಟ್ಟು ಹುಲಿ ಮರಿಗಳ ಸಂಘವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಅವರಂತೆ ಸದ್ಗುರುನಾಥ ಇಲ್ಲಿ ಹುಲಿ ಇದ್ದಂಗೆ ಸಿಂಹ ಗರ್ಜನೆ. ಈ ಜೀವಾತ್ಮ ದೇಹದಲ್ಲಿ ಸಂಸ್ಕಾರದಿಂದ ದೇಹ ಸಂಘ ಮಾಡಿ 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 ನಾ ದೇಹ ನಾ ದೇಹ ನಾ ದೇಹ, ನಾನು ಬರೀ ಅಳದೆ, ನಾನು ಸುಖ ಅವ, ನನಗೆ ಕಷ್ಟ ಅದ, ನನಗೆ ಅದಾಯಿತು, ನನಗೆ ಇದಾಯಿತು ಅಂತ ನಾವಿಲ್ಲ ಒದ್ದಾಡಿಗೆ ಅಂತ ಈ ದೇಹ ಅಭಿಮಾನಿಯಾಗಿ ದೇಹ ಸಂಘ ಮಾಡಿವಲ್ಲ. ಅದು ಗುರುನಾಥ ಗೊತ್ತಾಗ್ತದೆ. ನನ್ನಂತೆ ಇದು ಶಿವಸ್ವರೂಪಿ ಆದ ಇವನು ಹೋಗಿ ದೇಹ ಸಂಘ ಹೆಂಗ ಮಾಡಿತು? ಇದು ಎಷ್ಟು ಸಲ ಹೇಳಿದನು, ಇಲ್ಲ ನಾನು ಹೆಂಗಾತೀನಿ ದೇಹವ ನಾನಂತು. ಅದಕ್ಕೆ ಇಲ್ಲಿ ಏನು ಮಾಡಿದ, ಮೊದಲು ಅದು ಹುಲಿ ಮರಿ ಹೇಳಿತು ನೋಡು. ಹೇಳಿದಂದ್ರೆ ಶ್ರವಣ ಮಾಡಿತು. 2ನೇದ್ದು ನೀರಿನಲ್ಲಿ ತೋರಿಸಿದ್ದು ಮನನ ಮಾಡಿಸಿತು. 3ನೇದ್ದು ಶಿವ ನಾದವನ್ನೇ ಮಾಡಿ ಶಿವೋಂ ಶಿವೋಂ ಅಂತಕ್ಕಂಥ ಮಾತನ್ನು ಹೇಳಿ ನೀನೇ ಪರಮಾತ್ಮ ಅಂತ ಹೇಳಿದಂಗೆ ಶ್ರವಣ ಮನನ ನಿಧಿಧ್ಯಾಸಂಗ ಮಾಡಿತು. ಇಲ್ಲಿ ಕೂಡ ಗುರುಗಳು ಜೀವಾತ್ಮನಿಗೆ ಶ್ರವಣ ಮನನ ನಿಧಿಧ್ಯಾಸನ ಆದಾಗ ಹೌದು ನಾನು ಪರಬ್ರಹ್ಮ ಅಂತ ನೋಡ್ರಿ. ಅಲ್ಲಿವರೆಗೆ ಸಾಧ್ಯ ಅದನಿದು. ಹಾಗಾಗಿ ತನ್ನ ಸ್ವರೂಪವನ್ನು ತಾನು ಗುರುತಿಸಿದರೆ, ನಮ್ಮೆಲ್ಲರ ಅಂತರಂಗದ ಸ್ವರೂಪವನ್ನು ನಾವು ತಿಳ್ಕೊಂಡಿವಂದ್ರೆ, ಮುಟ್ಟಿದೆವಂದ್ರೆ, ನಾವೇ ಸ್ವಯಂ ಜ್ಯೋತಿ ಪರಮಾತ್ಮ. ಅಲ್ಲೇನದ, ನೀತಿ ಭೀತಿ ಮೀರಿ ನಿಂದೊಡೆ ತಾನೇ ಪರಂ ಜ್ಯೋತಿ ಸ್ವರೂಪ ತಾನಾಗುತ್ತೆಯನ್ನು ಇಂತು ಅಂತ ನಿಜಗುಂಡ್ರು ಹೇಳಿದರು. ಅಲ್ಲಿ ಏನದ ಭೀತಿ ನೋಡ್ರಿ. ಅದಕ್ಕೆ ಮಹಾತ್ಮರಿಗೆ ಶರಣರಿಗೆ ಸಾವಿನಲ್ಲಿ ಯಾಕೆ ಅವರಿಗೆ ಭಯ ಪಡಲಿಲ್ಲ ಅದನ್ನು ತಿಳ್ಕೊಬೇಕಲ್ಲ. ಆ ಭಯ ಇಲ್ಲದಂದ್ರೆ ಅರ್ಥ ಏನು? ಅವರಿಗೆ ಭೀತಿ ಮೀರಿ ನಿಂತಿದ್ರು, ಅವರು ಮೀರಿ ನಿಂತವ್ರು. ಅದಕ್ಕಾಗಿ ಮಹಾತ್ಮರು ಹೇಳಿದ್ರು, ಅವರು ನಾಳೆ ಬಪ್ಪದು ನಮಗೀಗಲೇ ಬರಲಿ ಅಂದರು. ನಮಗೀಗ ಬರ್ತದಂದ್ರೆ ದೇವರಲ್ಲಿ ಹೋಗ್ತೀವಿ, ಅಪ್ಪ ಬರೋದು ಬರಲಿ, ಇನ್ನೊಂದು 10 ವರ್ಷ ಆದ್ರೆ ನಿಂತು ಬರಲಿ ಅಂತ ಕೇಳ್ತೀವಿ. ಆಯುಷ್ಯ 10 ವರ್ಷ 15 ವರ್ಷ, ಮಕ್ಕಳು ಸಣ್ಣವ ದೊಡ್ಡದಾಗತ್ತಾನ ಆಯುಷ್ಯ ಇಲ್ಲಪ್ಪ, ಆಮೇಲೆ ಹೆಂಗೆ ಸಾಯ್ತೀವಲ್ಲ ಸಾಯಿಲ್ಲ ಅಂತ ಬಿಡ್ತೀವಿ ನಾವು. ಎಲ್ಲ ಮಗಳ ಮದುವೆ ಆದ, ಮಗನ ಮದುವೆ ಆದ, ಅಷ್ಟಾಗತ್ತಾನ ಬದುಕಿದ್ರೆ ಸಾಕಪ್ಪ, ಯಾವಾಗಾದ್ರೂ ಸಾಯೋದಿಲ್ಲ, ಆವಾಗ ಸಾವು ಬರಲ್ಲ ಅಂತ ಬೀಳ್ತೀವಿ ನಾವು. ಶರಣರಂಗೆ ಹೇಳಲ್ಲ, ನಾಳೆ ಬಪ್ಪದು ನಮಗೀಗಲೇ ಬರಲಿ, ಇಂದು ಬಪ್ಪದು ನಮಗೆ ಈಗಲೇ ಬರಲಿ.
ನಾಳೆ ಬರೋದು ಇವತ್ತೇ ಬರಲಿ, ಇವತ್ತಾದ್ರೆ ತಡ ಯಾಕೆ, ಈಗನೇ ಬರಲಿ ಅಂದ್ರೆ ಯಾಕೆ? ಯಾವಾಗ ಬಂದರೂ ಕೂಡ ಸಾವು ದೇಹಕ್ಕೆ ಬರ್ತದ. ನನಗೆ ಸಾವು ಯಾವಾಗಲೂ ಇಲ್ಲ ಅಂತ ತಿಳ್ಕೊಂಡಂಥ ಮಹಾತ್ಮರಿಗೆ ಯಾವಾಗ ಸಾವು ಬಂದ್ರೇನದ್ರಿ? ಯಾವತ್ತು ಬಂದ್ರೇನದ? ಅವರು ಸಮಯವನ್ನು ಕೊಡು ಅಂತ ಕೇಳಂಗಿಲ್ಲ, ಯಾವಾಗನ ಬರಲ್ಲ ಅಂತಾರೆ. ಯಾವಾಗಾದರೂ ಬರೋದು ಏನದ? ಸಾವದ. ಸಾವು ಯಾವಾಗ ಬಂದರೂ ಯಾವ್ದಕ್ಕೆ ಬರ್ತದ? ಶರೀರಕ್ಕೆ ಬರ್ತದ, ಪ್ರಕೃತಿಗೆ ಬರ್ತದ. ಆದರೆ ಪುರುಷನಿಗೆ ಯಾವತ್ತೂ ಸಾವಿಲ್ಲ, ಜೀವಾತ್ಮ ಸಾವಿಲ್ಲ. ಇದನ್ನು ತಿಳ್ಕೊಂಡ್ರೆ ಸಾವಿಗೆ ಯಾರನ್ನ ಭಯ ಪಡ್ತಾರೇನು? ಯಾಕೆ ಅಂಜಿದಾರ? ನಿಜವಾದ ಜ್ಞಾನಿಗಳು ಅಂಜೋದಿಲ್ಲ. ಆದರೆ ಇದು ಬರಬೇಕಾಗಿತ್ತು ಅಂದರೆ ಮತ್ತೆ ನಾವು ಏನು ಮಾಡಬೇಕಾದ? ಭದ್ರವಾದ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು. ಕುರಿಮರಿಗೆ ಮಾಡಿಸಿದಂಗೆ ಇಲ್ಲಿ ಶಿಷ್ಯ ಮರಿ ಕುರಿಮರಿ ದೇಹ ಸಂಘ ಮಾಡ್ಯಾನ, ಗುರು ಹುಲಿ ಮರಿ ಬ್ರಹ್ಮ ಸಂಘ ಮಾಡ್ಯಾನ, ಅವನು ಬ್ರಹ್ಮ ಸಂಘ. ಹಾಗಾಗಿ ಪರಮಾತ್ಮನ ನಾವು ಆಗಿರುತ್ತೇವೆ ಅಂತ ಇಲ್ಲಿ ಹೇಳ್ತಾ ಬಂದರು. ಮತ್ತು ಮುಂದಿನ ಶ್ಲೋಕದಲ್ಲಿ ಕಾರ್ಯ ಕರ್ಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಮತ್ತೆ ಹೇಳಿದರು ಅರ್ಜುನ, ಪ್ರಕೃತಿ ಅಂತ ಇಲ್ಲಿವರೆಗೆ ಹೇಳ್ತಾ ಬಂದಿವಲ್ಲ, ನಮಗೆ ತಿಳಿಯೋ ಭಾಷೆಯಲ್ಲಿ ನಾವು ಹೋಗ್ಬೇಕು. ಯಾಕಂದ್ರೆ ಶಾಸ್ತ್ರಗಳಲ್ಲಿ ಅನೇಕ ರೀತಿಯ ಭಾಷಾಕಾರರು ಅನೇಕ ರೀತಿಯ ಭಾಷೆಗಳನ್ನು ಬರೆದಾರ. ಆ ಭಾಷೆಗಳಿಗೆ ಅನೇಕ ರೀತಿ ಅವರು ಉಪನ್ಯಾಸದ ವಿಚಾರವನ್ನು ಬರೆದಾರ. ಆದ್ರೆ ಅವೆಲ್ಲ ನಮ್ಗೆ ಅರ್ಥ ಆಗಲ್ಲ. ಅವ್ರು ಏನು ಮಾಡ್ತಾರೆ? ಅರ್ಥ ಆಗ್ಬೇಕಲ್ಲ. ಲಂಬಾಣಿಯವರ ಭಾಷೆ ನಿಮಗೆ ತಿಳಿತದೆ? ಎಲ್ಲ ಭಾಷೆ ತಿಳಿಬೋದು, ಆದರೆ ಲಂಬಾಣಿಯವರ ಭಾಷೆ ಲಂಬಾಣಿಯರಿಗೆ ಅರ್ಥ ಆಗ್ತದೆ, ಇವನ್ನ ಬೇರೆ ಯಾರಿಗಿಲ್ಲ. ಅದ್ರಂಗೆ ವೇದ ಉಪನಿಷತ್ತು ಅನ್ನೋದು ಲಂಬಾಣಿ ಭಾಷೆ ಇದ್ದಂಗೆ. ಅದು ಎಲ್ಲರಿಗೂ ತಿಳಿಯಂಗಿಲ್ಲ, ವೇದ ಪುರುಷರಿಗೆ ಮಾತ್ರ ಅರ್ಥ ಆಗ್ತಾವ ಅವು. ಸುಮ್ಮನೆ ಕೈ ಹಿಡ್ಕೊಂಡು ನೋಡಿದ್ರೆ ಏನು ಅರ್ಥ ಆಗ್ತದೆ? ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಗೆ ಅನುಕೂಲ ಆಗಂಗ. ಈಗ ಏನಾದ್ರು ಜಲ್ದಿ ತಿಳಿಲಿಲ್ಲಪ್ಪ ಅಂದರೆ, ಕಿವಿ ಬೀಳಂದ್ರೆ ಹನುಮಂತ 0 ಮಾಡ್ತಾನೆ. ನಾನು ಹಿಂಗಂದ್ರೆ ಚಾ ಅಂತ ಅರ್ಥ ಮಾಡ್ತಾನೆ, ಹಿಂಗಂದ್ರೆ ಹಿಂಗೆ ಅನ್ಕಂತಾನ, ಹಿಂಗಂದ್ರೆ ಮೈ ತೊಳ್ಕಂತಾನ ಅಂತ ತಿಳ್ಕೊಂಬಿಡ್ತಾನ. ಬಾಯಲ್ಲಿ ತಿಳಿಲಿಲ್ಲ ಅಂದ್ರೆ ಏನು ಗಂಟೆನೈತಪ್ಪ, ನಮ್ಗೆ ಅರ್ಥ ಆಗ್ಬೇಕಲ್ಲ. ಕೈ 0 ಆದ್ರೆ ಏನು ಬಾಯಿ ಅರ್ಥ ಆಗಿ ಕೆಲಸ ಆಗ್ಬೇಕಲ್ಲ ಇಲ್ಲಿ. ಆದರೂ ಕೂಡ ಅದೇನು ದೇವ್ರ ಕೃಪೆ ಗೊತ್ತಿಲ್ಲ ಅವನಿಗೆ. ಮೊನ್ನೆ ಹೇಳಿದ, ಮೊದಲಿಗಿಂತ ಕಿವಿ ಈಗ ಭಾಳ ಚಲೋ ಕೇಳ್ತಾವಂದ, ಉತ್ತಮ ಅಂದ. ಅದು ಗುರುವಿನ ಆಶೀರ್ವಾದ ಬಂದೆ ನಾನು. ಗುರುವಿನ ಆಶೀರ್ವಾದ ಮೊದಲಿಗಿಂತ ಚಲೋ ಕೇಳ್ತದ ನಮಗೆ. ಮೊದಲು ಹಿಂದೆ ಇದ್ರು ಕೂಗಿದ್ರೆ ಕೇಳ್ತದಿಲ್ಲಪ್ಪ, ಈಗ ಕೇಳಿಸ್ತದಂದ. ಭಾಳ ಚಲೋ ಆಯ್ತಲ್ಲ ಸಿದ್ಧಾರೂಢ ನಿನ್ನ ಪಾರಿಗೆ ಬಂದಾನ ಅಂದಿ. ಅದಕ್ಕೆ ಇಲ್ಲಿ ಏನು ಮಾಡೋದಂದ್ರೆ, ಪ್ರಕೃತಿ ಅಂತ ಈ ಸಂಸ್ಕೃತ ಭಾಷೆನ ಬಳಸ್ತಾ ಬಂದೀವಿ. ಪ್ರಕೃತಿ ಅಂದ್ರೆ ಏನು ತಿಳ್ಕೋಬೇಕು ಅಂದ್ರೆ, ಪಂಚಭೂತಗಳಿಂದ ಆದಂಥ ಶರೀರಕ್ಕೆಲ್ಲ ಪ್ರಕೃತಿ ಅನ್ಬೇಕು ನೋಡ್ರಿ. ಪಂಚಮಹಾಭೂತಗಳಿಂದ ಆಗಿವೆಲ್ಲ. ಯಾವುದೇ ಶರೀರ ತಗೊಳ್ರಿ ನೀವು, ಎಲ್ಲವೂ ಪಂಚಮಹಾಭೂತಗಳಿಂದ. ಇದಕ್ಕೆ ಪ್ರಕೃತಿಯ ಶರೀರಗಳು. ಆ ಶರೀರದ ಕಾರ್ಯಗಳು ಮಾಡುವಂತ ಯಾವುದು? ಇಂದ್ರಿಯಗಳು. ಇಂದ್ರಿಯ ಕರ್ಮೇಂದ್ರಿಯ ಕಾರ್ಯ ಮಾಡ್ತಾವ, ಜ್ಞಾನೇಂದ್ರಿಯ ಏನ್ ಮಾಡ್ತಾವ? ಕಾರ್ಯದ ಸೂಚನೆ ಮಾಡ್ತಾವ. ಸೂಚನೆ. ನೇತ್ರ ರೂಪವನ್ನು ನೋಡ್ತದಂದ್ರೆ, ಆ ರೂಪಕ್ಕೆ ಹೋಗಿ ನೀವು ಮುಟ್ಟಬೇಕಾದ್ರೆ ನಿನ್ನ ಕಾಲು ಪ್ರಯತ್ನ ಮಾಡಿ ಹೋಗು. ಕರ್ಮೇಂದ್ರಿಯ ಪಾದ.
ಕಣ್ಣು ಜ್ಞಾನೇಂದ್ರಿಯ, ಪಾದ ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ನೋಡಿದ್ದನ್ನ ಸೂಕ್ಷ್ಮ ತಿಳ್ಕೊಂಡು ಕರ್ಮೇಂದ್ರಿಯ ತಡ ಮಾಡಂಗಿಲ್ಲ ನೋಡ್ರಿ. ಬತ್ತಾಗಿದ್ದ ಕೈ ಚೀಲ ಕೊಡು ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಬಾಯಿ ತೆಗೆದು ಹೇಳ್ಬೇಕು ನಾವು, ಹೌದಾ ಇಲ್ಲ? ಈ ನೇತ್ರಕ್ಕೆ ಆ ಪಾದಕ್ಕೆ ಎಷ್ಟು ಸೂಕ್ಷ್ಮ ಸಂಬಂಧ ಅಂದ್ರೆ ಇದು ನೋಡ್ತಾ ಹೋಯ್ತಿಲ್ಲ, ಅಲ್ಲಿ ಹೋಗೇ ಬಿಡ್ತು ಮೊದ್ಲಿದ್ದು. ಅದಕ್ಕೆ ಯಾರು ಹೇಳ್ಯಾರಪ್ಪ? ಅಲ್ಲಿ ಹೋಗಂತ ಯಾರನ್ನ ಸೂಚನೆ ಕೊಟ್ಟಾರ? ಸೂಚನೆ ಕೊಟ್ಟಿಲ್ಲ. ಕೈ ಚೀಲ ಕೊಡ್ಬೇಕಾದ್ರೆ ಸೂಚನೆ ಕೊಡ್ತೀವಿ, ಚೀಲ ತಾಮ ಅಂತೇಳಿ. ಅಷ್ಟು ಸೂಕ್ಷ್ಮ ಕಾರ್ಯ ಮಾಡ್ತಾವ. ಇವಕ್ಕೇನಂದ್ರು ಕರ್ಣ ಇಂದ್ರಿಯಗಳು ಅಂತ ಹೇಳ್ತಾ ಬಂದ್ರು. ಇವು ಹೇಗಾದವು ಅಂತ ಹೇಳಿದ್ರೆ ಪಂಚ ಮಹಾಭೂತಗಳ ಪಂಚೀಕರಣದ ವ್ಯವಸ್ಥೆ ಮೇಲೆ ಪಂಚೀಕೃತಗೊಂಡು ಶರೀರದ ವ್ಯಾಪಾರ ವ್ಯವಹಾರ ಸುಗಮವಾಗಿ ನಡಿಬೇಕಾಗಿತ್ತು ಅಂದರೆ ಅದಕ್ಕೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಮತ್ತು ಸಂಚಾರ ಮಾಡಬೇಕಾಗುತ್ತೆ. ಈ ಕಡೆಯಿಂದ ಆ ಕಡೆ ಹೋಗಿ ಮತ್ತೆ ಬರಬೇಕಾದ್ರೆ ಇದಕ್ಕೆ ಪ್ರಾಣಾದಿಗಳು, ಅವಕ್ಕೆ ಬೇಕಾದಂಥ ವಿಷಯಾದಿಗಳು. ನಮ್ಮ ವ್ಯಾಪಾರ ಎಲ್ಲಿ, ವ್ಯವಹಾರ ಎಲ್ಲಿ ನಡೀತದ? ಜೀವಾತ್ಮನ ವ್ಯವಹಾರ ಪಂಚ ವಿಷಯಗಳಲ್ಲಿ ವ್ಯವಹಾರ ಆದ ವಿನ ಅದನ್ನು ಬಿಟ್ಟರೆ ಮತ್ತೊಂದೇನಿಲ್ಲ. ಆ ಮಾಡಿದ ಶಬ್ದದಲ್ಲಿ ಮಾಡ್ತಾನ, ರೂಪದಲ್ಲಿ ಆದ್ರೆ ಮಾಡ್ತಾನ, ಸ್ಪರ್ಶ ರಸ ಗಂಧಾದಿಗಳು. ಇವು ಐದರಲ್ಲೇ ಇವನು ಪ್ರಪಂಚ. ಐದೇ ದಾರಿಗಳು, ಪಂಚ ಚತುಷ್ಠದಾರಿ ಹೆದ್ದಾರಿಗಳು. ಎಲ್ಲಿ ಮಾಡಿದ್ರು ಕೂಡ ದಿ ಅಂದರೆ 2 ಪಥ ಮಾಡ್ಯಾರ. ರಸ್ತೆಗಳು 4 ಪಥಗಳವ, 6 ಪಥದ ದಾರಿಗಳು ಮಾಡ್ಯಾರ. ಪಂಚಪಥದ ದಾರಿ ಇಲ್ಲೇನು ಮಾಡ್ಯಾರೇನು? ನನಗಂತೂ ನೋಡಿಲ್ಲ. 5 ದಾರಿ ಮಾಡ್ಯಾರ. ಇಲ್ಲ 2 ಇರ್ತಾವ, 4 ಇರ್ತಾವ, 6 ಇಲ್ಲಿ 8 ಮಾಡಕತ್ತಾರೆ. ಈಗ ಸಮ ಮಾಡ್ತಾರ. ಆದ್ರೆ ವಿಷಮ ಇಲ್ಲ. ಆದ್ರೆ ಜೀವನಿಗೆ ವಿಷಮೇ ಇದ್ದಾರೆ ಹೇಳುವು. ಹಾಗಾಗಿ ಕಾರ್ಯ ಕಾರಣ ಕರ್ತೃತ್ವೈ ಎನ್ನುವಲ್ಲಿ ಪ್ರಪಂಚವು ಕಾರ್ಯಕಾರಣ ರೂಪದಿಂದ ನಡೆಯುತ್ತದೆ. ಇದರ ಕರ್ತೃತ್ವಕ್ಕೆ ಪ್ರಕೃತಿಯೇ ಕಾರಣ. ಮೊದಲು ಹೇಳಿದ ಅದೇ ಕಾರಣ. ಇಲ್ಲಿ ಸಾಂಖ್ಯರ ಪ್ರಕ್ರಿಯೆಯನ್ನು ಅಂಗೀಕರಿಸಿದಂತಿದೆ. ಅದಕ್ಕೆ ಅವೆಲ್ಲ ವಿಚಾರ ಮಾಡೋದೇ ನಮಗೇನು ಬೇಡ. ಯಾಕೆ ವಿಚಾರ ಮಾಡೋದು ಬೇಡ ಅಂದರೆ, ವಿಚಾರ ಸಾಗರ ಗ್ರಂಥ ಅಂದಾಗ ನಮ್ಮ ಗುರುಗಳು ಮಾತು ಹೇಳಿದರು, ವಿಚಾರ ಸಾಗರ, ಸಾಗರದಲ್ಲಿ ಅಲೆಗಳು ಎಷ್ಟು ಲೆಕ್ಕಿಲ್ಲಂಗೆ ಆ ಗ್ರಂಥದಲ್ಲಿ ವಿಚಾರಕ್ಕೆ ಲೆಕ್ಕನೇ ಇಲ್ಲ. ಆ ವಿಚಾರ ಸಾಗರ ರಚನೆ ಮಾಡಿದವರಿಗೆ ಇನ್ನ ನಿಂತಿಲ್ಲ. ವಿಚಾರ ನಡೆದೇ ಅಂದಮೇಲೆ ನಿಮಗೆ ಯಾವಾಗ ತಿಳಿತೇ ತಮ್ಮಂತಿದ್ದ. ಅದಕ್ಕೆ ಇದಂದ್ರು, ಇದಕ್ಕೆ ಹಿಂಗಂದ್ರು, ಅದಕ್ಕೆ ಹಂಗಂದ್ರು. ಇದನ್ನ ತರಂಗಗಳು ಎದ್ದುವೆ ತಪ್ಪಂತ ಅರ್ಥ ಅಲ್ಲ. ಸಾಮಾನ್ಯ ಜನರಿಗೆ ಸುಲಭವಾಗಿ ಪಾಠ ಆಗ್ಬೇಕಾಗ್ಯದ. ಅವೆಲ್ಲ ಎಲ್ಲಿ ಹಿಡಿತೀರಿ? ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲೇನಂದ್ರೆ ನಿನ್ನೆ ಹೇಳಿದಂಗ ಅಗ್ನಿಯ ಸಂಪರ್ಕದಿಂದ ಕಬ್ಬಿಣ ಸುಡ್ತದ, ಅಗ್ನಿಯ ಸಂಪರ್ಕದಿಂದ ನೀರು ಸುಡ್ತದ. ಇದು ಗೊತ್ತಾಗ್ತದಲ್ಲ. ಅದರಂತೆ ಭೋಕ್ತೃತ್ವವು ಪ್ರಕೃತಿಯದೇ, ಪುರುಷನದಲ್ಲ. ಪ್ರಕೃತಿದಂದ್ರೆ ದೇಹದಂತ, ಪುರುಷಂದಲ್ಲಂದ್ರೆ ಜೀವನದಲ್ಲ. ಅದಕ್ಕೆ ಪ್ರಕೃತಿ ಸಂಸರ್ಗದಿಂದ ಪುರುಷನಿಗೆ ಭೋಕ್ತೃತ್ವ ಬಂದದಂತ. ದೇಹ ಸಂಘ ಮಾಡಿ ಕುರಿ ಸಂಘ ಮಾಡಿ ಕುರಿ ಸಂಸ್ಕಾರ ಬಂದವಂತೆ. ಮೊದಲೇ ಹೇಳ್ಬಿಟ್ರಲ್ಲ ಅವರು. ದೇಹ ಸಂಘ ಮಾಡಿಕೊಂಡು ದೇಹದ ಭೋಗ ಎಲ್ಲ ಇವನ ಮೇಲೆ ಆರೋಪ. ಅದು ನಾನು ಹುಟ್ಟಿದವನು, ನಾನು ವಿಕಾರ ಹೊಂದುವನು,
ನಾನು ಸಂಸಾರಿಕ, ನಾನು ಬ್ರಾಹ್ಮಣ, ನಾ ಕ್ಷತ್ರಿಯ, ನಾ ಶೂದ್ರ, ನಾ ವೈಶ್ಯ, ಇವೆಲ್ಲ ಬಂದವಲ್ಲ. ಸಣ್ಣವಲ್ಲ, ದೊಡ್ಡ ದೊಡ್ಡ ಬಂದವ. ಸಣ್ಣ ಸಣ್ಣವು ನಾವು ಬಿಟ್ಟೆವು. ಈ ದೊಡ್ಡ ದೊಡ್ಡವ್ರು ಈ ದೊಡ್ಡದು ಬಿಡೋಕೆ ಭಾಳ ಕಷ್ಟ. ಅಂದ್ರೆ ಅಷ್ಟು ಬೆಳೆದು ಬಿಟ್ಟದಂತ ಸಂಘ. ಹಾಗಾಗಿ ಇದರಂತೆ ಪ್ರಕೃತಿಯ ಸಾಂಗತ್ಯವನ್ನು ದೂರ ಮಾಡಿದ ಪುರುಷನಲ್ಲಿ ಭೋಕ್ತೃತ್ವ ಧರ್ಮವಿಲ್ಲ. ದೇಹ ನಂದಲ್ಲಂದಿಂದ ದೇಹದ ಧರ್ಮವೇ ನಿನಗಿಲ್ಲ. ಅಲ್ಲಿಗೇನದ ತಡಸ್ತ ಮುಗಿತು. ದೇಹ ನಾನಂದಿ ಎಲ್ಲವೂ ನಿನಗೆ ಬಂದು, ದೇಹನ ಅಲ್ಲಂತ ಎಂದ ಅಂದಿ ಅವತ್ತೆಲ್ಲವೂ ನಿನಗೆಲ್ಲ ನೋಡು. ಆದರೆ ಇಲ್ಲಿ ವಿಶೇಷಣ ಏನಂದರೆ, ದೇಹ ನಂದು ಅನ್ನುವುದು ಒಂದು ಜನ್ಮದಿಂದ ಬಂದಿಲ್ರಿ. ಒಂದು ಜನ್ಮದಿಂದ ಬಂದದೇನಿದು ದೇಹ ನಾನೆಂಬುದು. ಅನೇಕ ಜನ್ಮಗಳ ದೇಹ ಸಂಸ್ಕಾರದಿಂದ ದೇಹ ನಾನಂತ ಬಂದದ. ಈ ಜನ್ಮದಲ್ಲಿ ದೇಹ ನಾನ ಅಲ್ಲ ಅಂತ ಅನ್ನಬೇಕಾಗಿದ್ರೆ ಅಷ್ಟು ಜನ್ಮದ ಸಂಸ್ಕಾರ ಹೇಗೆ ಬಂದದ, ಜ್ಞಾನದಲ್ಲಿ ಅಷ್ಟು ನಿನ್ನ ಸಂಸ್ಕಾರವನ್ನು ನಾಶ ಮಾಡುವಂಥ ಒಂದು ಅದ್ಭುತವಾದ ಗುರುವಿನಲ್ಲಿ ಒಂದು ಜ್ಞಾನ ಅದ, ಗುರುವಿನ ಸಾಮರ್ಥ್ಯ ಅದ. ಆ ಸಾಮರ್ಥ್ಯ ಬರೋದ್ರಿಂದ ಇದೇ ಜನ್ಮದಲ್ಲಿ ಕೊನೆ ನೀನು ಗಟ್ಟಿಯಾಗಿ ತಿಳ್ಕೊಂಡೆ ಅಂದರೆ ಏನ್ ಗಟ್ಟಿಯಾಗಿ ಯಾಕಾಗಬೇಕಾಗ್ಯದ, ಅಲ್ಲಿ ಸಂಸ್ಕಾರನ ಗಟ್ಟಿಯಾಗ್ಯದ, ಇಲ್ಲಿ ಶ್ರದ್ಧೆಯಿಂದ ಗಟ್ಟಿ ಆಗ್ಬೇಕಷ್ಟೆ. ದೇಹ ನಾನು ಅನ್ನೋದು ಸಂಸ್ಕಾರದಿಂದ ಬಂದದ, ಶ್ರದ್ಧೆಯಿಂದ ಬಂದಿಲ್ಲ. ದೇಹ ನೀನು ಅಂತ ಯಾವ ಗುರು ಉಪದೇಶ ಮಾಡಿ ನಿನಗೆ? ಯಾವ ಗುರು ಉಪದೇಶ ಮಾಡ ನಮಗೆ? ಯಾವ ಜನ್ಮ ಮಾಡಿಲ್ಲಲ್ಲ. ಯಾಕೆ ಬಂತು? ಸಂಸ್ಕಾರದಿಂದ ಬಂದದ. ಆದರೆ ಶ್ರದ್ಧೆ ಅನ್ನೋದೇನದ, ಇದೇ ಜನ್ಮದಲ್ಲಿ ನಂಬಿದಿಲ್ಲ, ಈ ಜನ್ಮದಲ್ಲಿ ನೀನೇ ಸಿದ್ಧಾರೂಢಾಗ್ತಿದ್ದಿ, ನೀನೇ ಬಸವಣ್ಣನಾಗ್ತಿದ್ದಿ, ನೀನೇ ಪರಮಾತ್ಮ ಆಗ್ತಿದ್ದಿ. ಶ್ರದ್ಧೆ ಬೇಕು ಅನ್ನೋ ಮಾತಿಗೆ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ. ಜ್ಞಾನದ ಬೆಳಕನು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ, ಜ್ಞಾನದ ಬೆಳಕನು ನೀಡುವ ಗುರುವಿಗೆ ಆರುತಿ ಬೆಳಗುವೆನೋ. ಉದಯ ಕಾಲದಲ್ಲೆದ್ದೋ ನಾನೊಂದು ಜ್ಞಾನದ ಋತಿ ಮಾಡಿ, ಉದಯ ಕಾಲದಲ್ಲೆದ್ದೋ ನಾನೊಂದು ಜ್ಞಾನದ ಋತಿ ಮಾಡಿ, ಮಸಗಿದ ಬುದ್ಧಿಗೆ ಭಕ್ತಿಯ ಮಾಡಲು ಆರುತಿ ಬೆಳಗುವೆನೋ, ಬೆಳಗುವೆನೋ ನಾನೊಂದು, ಆರುತಿ ಬೆಳಗುವೆನೋ. ಮಸಗಿದ ಬುದ್ಧಿಗೆ ಭಕ್ತಿಯ ಮಾಡಲು ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ. ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನೋ, ನಾನೇ ನೀನು ನಾನೇ ನಿನಗೊಂದು ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ, ಆರುತಿ ಬೆಳಗುವೆನೋ ಗುರುವರ, ಆರುತಿ ಬೆಳಗುವೆನೋ. ಅನಂತ ಕಾಲದಲ್ಲಿ ಗುರುವರ, ಅನಂತ ರೂಪದಲ್ಲಿ, ಅನಂತ ಕಾಲದಲ್ಲಿ ಗುರುವರ, ಅನಂತ ರೂಪದಲ್ಲಿ,
ಅನಂತ ಮೂರುತಿ ಬಸವಾನಂದಗೆ ಆರುತಿ ಬೆಳಗುವೆನೋ ಬಸವಾನಂದಗೆ ಆರುತಿ ಬೆಳಗುವೆನು. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಪಂಚಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಮಂಗಳಂ.